ನಮಸ್ಕಾರ ವಿದ್ಯಾರ್ಥಿಗಳೇ, ನಾವಿವತ್ತು 6ನೇ ತರಗತಿಯ 8ನೇ ಅಧ್ಯಾಯದಂಥ ದಶಮಾಂಶಗಳು ಅದರಲ್ಲಿ 8.1, 8.2, 8.3 ಅಭ್ಯಾಸ ನೋಡಿದೆವು. ಇವತ್ತೇನು ಮಾಡೋಣ ಅಂದರೆ 8.4 ಅಭ್ಯಾಸನ ಬಿಡಿಸೋಣ. ದಯವಿಟ್ಟು ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಡಬೇಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ ಈ ಅಭ್ಯಾಸವನ್ನು ದಯವಿಟ್ಟು ನೋಡಿ, ನಮಗೂ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ಓಕೆ, ಹಾಗಾದರೆ ಇವತ್ತು ಅಭ್ಯಾಸ 8.4 ಇದರಲ್ಲಿ ಏನಪ್ಪ ಅಂದರೆ ವ್ಯವಕಲನ ಮಾಡೋದಿದೆ. ಅರ್ಥ ಆಯ್ತಾ? ಹಾಗಾದರೆ ಫಸ್ಟ್ ಒನ್ ಏನೈತೆ ನೋಡ್ಬೋದು, ಇಲ್ಲಿ ಕಳೆಯಿರಿ ಅಂತ ಐತಿ. ಇಲ್ಲಿ ರೂಪಾಯಿ 18.25 ರೂಪಾಯಿ 20.75 ಕಳೆಯಿರಿ. ಒಂದನೇ ಕ್ವಶನ್. ಇಲ್ಲಿ ಕ್ವಶನ್ ಓದ್ತಾ ನಾನು ನೋಡ್ರಿ. ರೂಪಾಯಿ 18.25 ರೂಪಾಯಿ 20.75 ಕಳೆಯಿರಿ ಅಂತ ಇದೆ. ಹೌದಾ? ಹಾಗಾದರೆ ಯಾವಾಗಲೂ ನಾವು ದೊಡ್ಡ ಸಂಖ್ಯೆಯನ್ನು ಏನಪ್ಪ ಅಂದರೆ ಮೇಲೆ ಹಚ್ಕೋಬೇಕು, ಸಣ್ಣ ಸಂಖ್ಯೆಯನ್ನು ಕೆಳಗಡೆ ಹಚ್ಕೋಬೇಕು. ಇಲ್ಲಿ ಬಿಡಿಸಿದ್ದನ್ನು ನೋಡ್ಬೋದು ನೀವು. ರೂಪಾಯಿ 18.25 ರೂಪಾಯಿ 20.75 ಕಳೆಯಿರಿ ಅಂತಿದೆ. 20.75 ಏನು ಮಾಡಿದ್ದಾನೆ ಮೇಲೆ ಹಚ್ಕೊಂಡೇ, 18.25 ಏನು ಮಾಡಿದ್ದಾನಪ್ಪ ಅಂದರೆ ಕೆಳಗಡೆ ಹಚ್ಕೊಂಡೆವು. ಓಕೆ, ಹಾಗಾದರೆ ಇಲ್ಲಿ ನೋಡ್ಕೋಬೋದು ನೀವು. ಏನಂದರೆ 5ರ 5 ಕಲರ್ ಏನಪ್ಪ ಅಂದರೆ 0. ಹೌದಾ? ಹಾಗಾದರೆ 7ರ 2 ಕಲರ್ ಎಷ್ಟು? 5. ಆಮೇಲೆ 0 ಒಳಗೆ 8 ಕಳೆಯಕ್ಕೆ ಬರೋಂಗಿಲ್ಲ, ಸಣ್ಣ ಅಂಕಿ ಒಳಗೆ ದೊಡ್ಡ ಅಂಕಿ ಕಳೆಯಕ್ಕೆ ಬರೋಂಗಿಲ್ಲ. ಹೌದಾ? ಹಾಗಾದರೆ ಇಲ್ಲಿ ಒಂದು ದಶಕ ತೊಗೊಂಡೆ ಅಂತಂದರೆ, ಇಲ್ಲಿ ದಶಕ ತೊಗೊಂಡನಿ ಕೈಲ ಅಂತ ಕರೀತಾರೆ. ಹೌದಾ? ಇಲ್ಲೊಂದು ದಶಕ ತೆಗೆದುಕೊಂಡೆ. ದಶಕ ತೆಗೆದುಕೊಂಡ್ರೆ ಇದು ಎಷ್ಟಾಗತ್ತೆ ಅಂತಂದರೆ 10 ಆಗುತ್ತೆ. 10ರ 8 ಕಳರೆ 2. ಹಾಗಾದರೆ ಈ ದಶಕ ಒಂದು ಐತಲ್ಲ, ಇದೊಂದು ಮತ್ತು ಇದೊಂದು ಕೂಡಿದ ರೇಟ್ ಅಂದರೆ 2. 2ರ 2 ಕಳರೆ ಎಷ್ಟು ಅಂದರೆ 0. ಹಾಗಾದರೆ ಇದರ ಆನ್ಸರ್ ಏನಪ್ಪ ಅಂದರೆ ರೂಪಾಯಿ 2.50. ಅರ್ಥ ಆಯ್ತು ಮಕ್ಕಳೇ? ನೆಕ್ಸ್ಟ್ ಎರಡನೇ ಪ್ರಶ್ನೆಯನ್ನು ನೋಡ್ಬೋದು. 250 ಮೀಟರ್ನಿಂದ 202.54 ಮೀಟರನ್ನು ಕಳೆಯಿರಿ ಅಂತೈತಿ. ಹೌದಾ? ದೊಡ್ಡದು ಯಾವುದೇ ಇಲ್ಲಿ ಸಂಖ್ಯೆ 250 ಮೀಟರ್ ಇದೆ. ಆಮೇಲೆ ಸಣ್ಣದು 202.54 ಮೀಟರನ್ನು ಅಂತ ಇದೆ. ಹೌದಾ? ಹಾಗಾದರೆ ಈ ದೊಡ್ಡ ಸಂಖ್ಯೆ ಒಳಗೆ ಸಣ್ಣ ಸಂಖ್ಯೆಯನ್ನು ಕಳೆಯೋಣ. ನೋಡಿ, ಇಲ್ಲಿ ಬರ್ದೆ ನಾನು ಏನಂತ ಬರ್ದೆನಂದರೆ 250.00 ಹಚ್ಕೊಂಡೆ. ಯಾಕೆ 00 ಹಚ್ಕೊಂಡೆ ಅಂದ್ರೆ ಇಲ್ಲಿ ಏನೂ ಇಲ್ಲ, ಬರೀ ಬಿಡಿ ಸ್ಥಾನ ತಟ್ಟ ಕೊಟ್ಟಾರು. ಏನಪ್ಪ ಅಂದರೆ ದಶಮಾಂಶ ಅಂಕಿಗಳನ್ನು ಯಾವನ್ನೂ ಕೊಟ್ಟಿಲ್ಲ, ಅದಕ್ಕೆ 00 ಇಟ್ಕೊಂಡೇ. ಅವು 00 ಇಟ್ಕೋಬೇಕು. ಹಾಗಾದರೆ ಇಲ್ಲಿ 202.54 ಅಂತಿದೆ, ಮೀಟರ್ ಅಂತಿದೆ. ಹಾಗಾದರೆ ಈಗ 0 ಒಳಗೆ 4 ಕಳೆಯಕ್ಕೆ ಬರೋಂಗಿಲ್ಲ. ಅದಕ್ಕೆ ಏನು ಮಾಡ್ಕೋತಾವೆ ನಾವು, ಇಲ್ಲಿ ಒಂದು ದಶಕವನ್ನು ತೆಗೆದುಕೊಡ್ತಾವೆ, 10 ಆಗುತ್ತೆ. 10ರೊಳಗೆ 4 ಕಳೆದ್ರೆ ಎಷ್ಟಪ್ಪ ಅಂದರೆ 6. ಓಕೆ, ಹಾಗಾದರೆ 5 1 ಕೂಡಿಸಿದ್ರೆ ಎಷ್ಟು ಅಂದರೆ, ಈ ದಶಕ ಏನು ಕೊಟ್ಟವಲ್ಲ ಇದನ್ನು ಕೂಡಿಸ್ಕೋಬೇಕು. 5 1 ಕೂಡಿಸಿದ್ರೆ 6. ಈ 6ಅನ್ನು ತೆಗೆದುಕೊಂಡು 0 ಒಳಗೆ ಕಳೆಯಕ್ಕೆ ಬರೋಂಗಿಲ್ಲ, ಚಿಕ್ಕ ಅಂಕಿ ಆಗೈತೆ. ಮತ್ತೆ ಏನು ಮಾಡಿಪ್ಪ ಅಂದರೆ ಒಂದು ದಶಕ ತೆಗೆದುಕೊಂಡೆ, 10 ಆಯಿತು. 10ರಾಗ 6 ಕಳೆದ್ರೆ ಎಷ್ಟಪ್ಪ ಅಂದರೆ 4 ಬಂತು. ಓಕೆ, ಹಾಗಾದರೆ ಇನ್ನು ನೆಕ್ಸ್ಟ್ ಇಲ್ಲಿ ಬರ್ಬೋದು. ಈ ಬಿಂದು ಈ ಕಡೆ 2 ಸ್ಥಾನ ಆದಮೇಲೆ ಒಂದು ಬಿಂದು ಇದೆ, 2 ಸ್ಥಾನ ಆದಮೇಲೆ ಒಂದು ಬಿಂದು ಕೊಟ್ಟೇನೆ. ಇಲ್ಲಿ 2 1 ಕೂಡಿಸಿದ್ರೆ 3. 0 ಒಳಗೆ 3 ಕಳೆಯಕ್ಕೆ ಬರೋಂಗಿಲ್ಲ, ಒಂದು ದಶಕ ತೊಗೊಂಡೆ. ಇಲ್ಲಿ ಅದು ಎಷ್ಟಾಯ್ತು ಅಂದರೆ 10 ಆಯಿತು. 10ರಾಗ 3 ಕಳೆದ್ರೆ ಎಷ್ಟು ಅಂದರೆ 7 ಉಳಿತು. ಹೌದಾ? ಹಾಗಾದರೆ ನೆಕ್ಸ್ಟು 5ರಾಗ 1 ಅಂದರೆ ದಶಕ ಇದೆ ಇಲ್ಲ, ಇದನ್ನೇ ಕಳಿಬೇಕು. 5ರಾಗ 1 ಕಳೆದ್ರೆ 4. 2ರ 2 ಕಳೆದ್ರೆ 0. ಹಾಗಾದರೆ ಇಲ್ಲಿ ಎಷ್ಟು ಉಳಿತು ಅಂತಂದರೆ 47.46 ಮೀಟರ್. ಹೌದಾ? 47 ಮೀಟ್ರ್ ಮೇಲೆ ಏನಪ್ಪ ಅಂದ್ರೆ 46 ಸೆಂಟಿಮೀಟರ್ ಬರೋದು. ದೊಡ್ಡದು ಏನು ಮಾನ ಐತಲ್ಲ ಅದನ್ನೇ ಓದ್ಕೋಬೇಕು ಮೀಟರ್ ಅಂತೇಳಿ. 47.46 ಮೀಟರ್ ಅಥವಾ 47.46 ಮೀಟರ್ ಅಂತ ಬರ್ತದೆ. 46 ಬೇಡ, ಅದು ಸೆಂಟಿಮೀಟರ್ ಲೆಕ್ಕದೊಳಗೆ ಬರುತ್ತೆ. ಓಕೆ, ನೆಕ್ಸ್ಟ್ ಸಿ ಕ್ವಶನ್ ನೋಡ್ಕೋಬೋದು ನೀವು ಏನಿದೆ ಅಂತೇಳಿ. ನೋಡಿಲಿ, ರೂಪಾಯಿ 8.40 ರೂಪಾಯಿ 5.36 ಕಳೆಯಬೇಕಂತಿದೆ. ಹೌದಾ? ರೂಪಾಯಿ 8.40 ರೂಪಾಯಿ 5.36 ಅಂದರೆ ಇದು ರೂಪಾಯಿ 8.40 ಒಳಗೆ ರೂಪಾಯಿ 5.36 ಮೈನಸ್ ಮಾಡಬೇಕು. ಎಷ್ಟು ಉಳಿತೈತೆ ಅನ್ನೋದು ನೋಡ್ಕೋಬೇಕು. ಸಿ ಕ್ವಶನ್. ಹಾಗಾದರೆ ಸಿ ಇಲ್ಲಿ ಬಿಡಿಸಿದೆ ನಾನು, ನೋಡ್ಕೋಬಹುದು. ರೂಪಾಯಿ 8.40 ರೂಪಾಯಿ 5.36 ಅಂತಿದೆ. ಇಲ್ಲಿ 0 ಒಳಗೆ 6 ಕಳೆಯಕ್ಕೆ ಬರೋಂಗಿಲ್ಲ, ಒಂದು ದಶಕ ತೊಗೊಂಡೆ. ಇಲ್ಲಿ ದಶಕ ತೆಗೆದುಕೊಂಡೆ, ನೋಡ್ಕೋಬೋದು ನೀವು. ಇಲ್ಲಿ ಗೆರೆ ಹಾಕಿದನಲ್ಲ, ಇದೇ ದಶಕ. ಹಾಗಾದರೆ ಇಲ್ಲಿ ಎಷ್ಟಾಯ್ತು? ದಶಕ ತೆಗೆದುಕೊಂಡೆ, 0 ಇದ್ದದ್ದು 10 ಆಯಿತು. 10ರಾಗ 6 ಕಳೆದ್ರೆ 4. ಹಾಗಾದರೆ 3 1 ಈ ದಶಕ 1 ಕೂಡಿಸಿದ್ರೆ 4 ಆಯ್ತು. 4ರ 4 ಕಳೆದ್ರೆ ಏನಪ್ಪ ಅಂದರೆ 0. 2 ಸ್ಥಾನ ಆದಮೇಲೆ ಒಂದು ಬಿಂದು ಇದೆ, 2 ಸ್ಥಾನ ಆದಮೇಲೆ ಒಂದು ಬಿಂದು ಕೊಟ್ಟೆ. 8ರೊಳಗೆ 5 ಕಳೆದ್ರೆ ಏನಪ್ಪ ಅಂದರೆ 3 ಬಂತು. ಹಾಗಾದರೆ ಇಲ್ಲಿ ಎಷ್ಟು ಉಳಿತು ಅಂದರೆ ರೂಪಾಯಿ 3.4 ಆನ್ಸರ್ ಬಂತು. ಅರ್ಥ ಆಯ್ತಾ? ಹಾಗಾದರೆ ಇಲ್ಲಿ ಏನಪ್ಪ ಅಂದರೆ ಎ ಬಿ ಸಿ ವರೆಗೆ ನೋಡಿದ್ದು. ಇನ್ನು ನೆಕ್ಸ್ಟ್ ಡಿ ಕ್ವಶನನ್ನು ನೋಡ್ಕೊಂಡು ಏನಿದೆ ಅಂತ. 2.5 ಕಿಲೋಮೀಟರ್ 0.5 ಕಿಲೋಮೀಟರನ್ನು 5.206 ಕಿಲೋಮೀಟರ್ನಿಂದ ಕಳೆಯಿರಿ. ಅಂದರೆ ಇದೇನಪ್ಪ ಅಂದರೆ ಯಾವ ಲೆಕ್ಕ ಬರ್ತದೆ ಅಂದರೆ, ಪೂರ್ಣ ಸಂಖ್ಯೆ ಇಲ್ಲೈತಲ್ಲ, ಇದು 5 ಕಿಲೋಮೀಟರ್ ಮೇಲೆ 206 ಮೀಟರ್ ಅಂತ ಅರ್ಥ. ಅದನ್ನು 5.206 ಕಿಲೋಮೀಟರ್ನಿಂದ ಕಳೆ ಅಂತೈತಿ. ಹೌದಾ? ಹಾಗಾದರೆ ಏನು ಮಾಡಬೇಕು ನಾವಿಲ್ಲಿ ನೋಡ್ಕೋಬೋದು ನೀವು.
ಇಲ್ಲಿ ನಾ ಡಿ ಆನ್ಸರ್ಕ ಅದಕ್ಕೆ ಪ್ರಶ್ನೆಗೆ ಆನ್ಸರ್ ಮಾಡಿದ್ದೀನಿ. ಯಾವ ರೀತಿ ಇದೆ ಅಂತೇಳಿ ನೋಡಿ. 5.206 ಅಂತಿದೆ. ಹೌದಾ, ಇಲ್ಲಿ ಏನು ಕೆಳಗಿದೆ ಅಂತಂದರೆ ಇದರ ಒಳಗೆ 2.05 ಕಿಲೋಮೀಟ್ರನ್ನು ಕಳೀರಿ ಅಂತಂದ್ರೆ ಕಳೆದಾಗ ಇಲ್ಲಿ 6ಕ್ಕೆ 6 ಬರುತ್ತೆ. 0 ಒಳಗೆ 5 ಕಳೆಯಕ್ಕೆ ಬರೋಂಗಿಲ್ಲ. ಹೌದಾ, 0 ಒಳಗೆ 5 ಕಳೆಯಕ್ಕೆ ಬರೋಂಗಿಲ್ಲ ಅಂತಂತಂದರೆ ಏನು ಮಾಡ್ತಾವೆ ಅಂದ್ರೆ ದಶಕ ತಗೋತಾವೆ. 10 ಆಯಿತು, 10 ಒಳಗೆ 5 ಕಳೆದ್ರೆ 5 ಬಂತು. ಹಾಗಾದರೆ ನೆಕ್ಸ್ಟ್ ಇಲ್ಲಿ 2ರಾಗ ಇಲ್ಲಿ ದಶಕ ಏನು ಕೊಟ್ಟರಲ್ಲ ಈ 1 ಕಳಿಬೇಕು. ಅವಾಗ 1 ಉಳಿತಿ. ಆಮೇಲೆ ಇಲ್ಲಿ 3 ಸ್ಥಾನ ಆದಮೇಲೆ ಒಂದು ಬಿಂದು ಇದೆ, 3 ಸ್ಥಾನ ಆದಮೇಲೆ ಒಂದು ಬಿಂದು ಕೊಟ್ಟಣಿ. 5ರಾಗ 2 ಕಳರೆ ಏನಪ್ಪ ಅಂತಂದರೆ 3. ಹಾಗಾದರೆ 3.156 ಕಿಲೋಮೀಟರ್ ಅಥವಾ 3 ಕಿಲೋಮೀಟರ್ ಮೇಲೆ ಏನಪ್ಪ ಅಂದ್ರೆ 156 ಮೀಟರ್ ಅಂತ ಇದನ್ನು ಓದ್ಕೋಬೋದು. ನೆಕ್ಸ್ಟ್ ಕ್ವಶನ್ ಏನಿದೆ ಅದನ್ನು ನೋಡೋಣ. ಓಕೆ, ನೋಡಿರಿ. 0.314 kg ಅನ್ನು 2.107 kg ಇಂದ ಕಳೆಯಿರಿ ಅಂತಿದೆ. ಹೌದಾ, ಹಾಗಾದರೆ ಇದನ್ನು ಏನಪ್ಪ ಅಂತಂದರೆ ಇಲ್ಲಿ 2.107 ಅಂತಿದೆಯಲ್ಲ, ಇದನ್ನು ಆಮೇಲೆ 0.314ರಿಂದ ಕಳಿಬೇಕಂತಂದ್ರೆ. ಹೌದಾ, ಹಾಗಾದರೆ ನಾವು ಏನು ಮಾಡ್ಕೋಬೇಕು, ಯಾವಾಗಿದ್ದರೂ ದೊಡ್ಡ ಸಂಖ್ಯೆಯನ್ನು ಮೇಲೆ ಹಚ್ಕೋಬೇಕು. 2.107 kg ಹಚ್ಕೊಂಡ್ರೆ 0.314 kg ಅಂತ ಹಚ್ಕೊಂಡ್ರೆ. ಹಾಗಾದರೆ ಇಲ್ಲಿ ಏನು ಮಾಡಬೇಕು, 7ರ 4 ಕಳೆದ್ರೆ 3, 0 ಒಳಗೆ 1 ಕಳೆಯಕ್ಕೆ ಬರೋಕ್ಕಿಲ್ಲ, 1 ದಶಕ ತೊಗೊಂಡೆ ಅಂದರೆ ಕೈಲ ತೊಗೊಂಡೆ. 10 ಆಯಿತು. 10ರ 1 ಕಳೆದ್ರೆ ಏನಪ್ಪ ಅಂದರೆ 9 ಇಲ್ಲಿಟ್ಟೆ. ಇನ್ನು 3 1 4, ಈ 4ನ್ನು 1 ಒಳಗೆ ಕಳೆಯಕ್ಕೆ ಬರೋಂಗಿಲ್ಲ, ಮತ್ತೊಂದು ದಶಕ ತೊಗೊಂಡೆ. ಅವಾಗ 1 ಇದ್ದದ್ದು ಎಷ್ಟು ಆಯ್ತು, ಇಲ್ಲಿದ್ದು 11 ಆಯಿತು. 11ರಾಗ ಏನಪ್ಪ ಅಂದರೆ 4 ಕಳೆದ್ರೆ ಎಷ್ಟು ಉಳಿತಿ, 7 ಉಳಿತಿ. ಇನ್ನು 1 ದಶಕ ಐತಲ್ಲ, ಈ 1 ದಶಕನ 2ರಲ್ಲಿ ಕಳಿಬೇಕು. ಅವಾಗ 1 ಉಳಿತು. ಹಾಗಾದರೆ 1.793 ಏನಪ್ಪ ಅಂದರೆ kg ಅಥವಾ 1 kg 793 ಗ್ರಾಮ್ ಅಂತಲೂ ಹೇಳ್ಬೋದು. ಅರ್ಥ ಆಯ್ತಾ? ಹಾಗಾದರೆ ಇನ್ನು ನೆಕ್ಸ್ಟ್ ಕ್ವಶನ ಬೆಲೆ ಕಂಡು ಹಿಡಿಯಿರಿ ಅಂತೈತಿ. ಅವರೇ ಕೊಟ್ಟಾರೆ ಇಲ್ಲಿ ಏನಂತೇಳಿ. 9.756 ಮೈನಸ್ 6.28 ಕಳೆಯಿರಿ. ಇದರೊಳಗೆ ದೊಡ್ಡ ಸಂಖ್ಯೆ ಒಳಗೆ ಸಣ್ಣ ಸಂಖ್ಯೆಯನ್ನು ಕಳೀರಿ ಅಂತಂದರು. 9.756 ಬರ್ಕೊಂಡನಿ. ಇಲ್ಲಿ ಏನಪ್ಪ ಅಂದರೆ ಬಿಡಿ ಸ್ಥಾನದ ಕೆಳಗೆ ಬಿಡಿ ಸ್ಥಾನನ ಒಂದು ಬಿಂದು ಆದಮೇಲೆ ಒಂದು 6 ಇದೆಲ್ಲ, ಇದನ್ನೆಲ್ಲ ಹೇಳಿದೆ ನಿಮಗೆ 8.3 ಒಳಗೆ. ಓಕೆ, ಹಾಗಾದರೆ ಇಲ್ಲಿ 9ರ ಕೆಳಗೆ 6 ಬರ್ಕೊಂಡೆ, ಬಿಂದು ಇಟ್ಟೆ. ಆಮೇಲೆ ಇಲ್ಲಿ ದಶಾಂಶ ಶತಾಂಶ ಇದೆ, ಇದು ದಶಾಂಶ ಶತಾಂಶ ಸ್ಥಾನ. ಸಹಸ್ರಾಂಶ ಸ್ಥಾನದಾಗ ಯಾವುದೂ ಇಲ್ಲ. ಇಲ್ಲಿ ಮೇಲೆ 6 ಇದೆ, ಕೆಳಗೇನೂ ಇಲ್ಲ. ಇಲ್ಲಿ 7ರ ಕೆಳಗೆ 2 ಹಚ್ಕೊಂಡೆ, 5ರ ಕೆಳಗೆ 8 ಹಚ್ಕೊಂಡೆ. ಯಾಕಂದರೆ ಇಲ್ಲಿ ಮೇಲೂ ದಶಾಂಶ ಶತಾಂಶ. 7 ಅಂದರೆ ಅದು ದಶಾಂಶ, 5 ಅಂದರೆ ಶತಾಂಶ. ಕೆಳಗೆ ಏನಪ್ಪ ಅಂದರೆ 2 ಅಂದರೆ ದಶಾಂಶ, ಶತಾಂಶ ಅಂದರೆ 8. ಇಲ್ಲಿ 8 ಅಂದರೆ ಶತಾಂಶ ಅವ್ರ ಸ್ಥಾನದೊಳಗೆ ಬರುವುದು. ಅರ್ಥ ಆಯ್ತಾ? 6ಕ್ಕೆ 6 ಇಟ್ಟೆ, 5ರಾಗ 8 ಕಳೆಯಕ್ಕೆ ಬರೋಂಗಿಲ್ಲ. ಮತ್ತು ಏನು ಮಾಡಬೇಕು? ಅವಾಗ ಏನು ಮಾಡ್ಬೇಕಪ್ಪ ಅಂದ್ರೆ ಒಂದು ದಶಕ ತೊಗೋಬೇಕು, ಒಂದು ಕೈಲಾಣ ತೊಗೋಬೇಕು. 15 ಆತಿ. 5 ಇದ್ದಿದ್ದು ಎಷ್ಟು ಆತಿ? 15 ಆತಿ. 15ರಾಗ 8 ಕಳೆದ್ರೆ ಎಷ್ಟಪ್ಪ ಅಂದರೆ 7 ಉಳಿತಿ. ಅರ್ಥ ಆಯ್ತಾ? ಹಾಗಾದರೆ ನೆಕ್ಸ್ಟ್ ಇನ್ನು ಒಂದು ದಶಕ ತೊಗೊಂಡಿಲ್ಲ, ಇಲ್ಲಿ 2 1 ಕೂಡಿಸ್ಕೋಬೇಕು. ದಶಕ ಯಾವತ್ತಿದ್ರೂ ಕೂಡಿಸ್ಕೋಬೇಕು. ಕೆಳಗಿನ ಮೇಲಿನ ಅಂಕಿ ಒಳಗೆ ಕಳಿಬೇಕಂದ್ರೆ ಕೆಳಗಿನ ಅಂಕಿ ಜೊತೆ ಕೂಡಿಸ್ಕೋಬೇಕು. 2ರಾಗ 1 ಕೂಡಿಸಿರೋ 3 ಆಯಿತು. ಇನ್ನು 7ರ 3 ಕಳೆದ್ರೆ ಎಷ್ಟು ಬಂದರೆ 4. 3 ಸ್ಥಾನ ಆದಮೇಲೆ ಒಂದು ಬಿಂದು ಇದೆ, ಬಿಂದು ಇಟ್ಟೆ. ಇನ್ನು 9ರಾಗ 6 ಕಳೆದ್ರೆ ಏನಪ್ಪ ಅಂದರೆ 3. ಹಾಗಾದರೆ 3.476 ಅಂತ ಆನ್ಸರ್ ಬಂತು. ಓಕೆ, ಹಾಗಾದರೆ ನೆಕ್ಸ್ಟ್ ಬಿ 21.05 ಮೈನಸ್ 15.27 ಅಂತಿದೆ. ನೋಡಿರಿ, ಈ ಮೇಲೆ ದೊಡ್ಡ ಸಂಖ್ಯೆಯನ್ನು ಬರ್ಕೋಬೇಕು. ಅವರ ಒನ್ನೆಕ್ಕೆ ಕೊಟ್ಟೆ ಬಿಟ್ಟಾರೋ. 21.05 15.27 ಕಳೆಯತ್ತಾನೆ. ಹಾಗಾದರೆ 5ರಾಗ 7 ಕಳೆಯಕ್ಕೆ ಬರೋಂಗಿಲ್ಲ, ಸಣ್ಣ ಅಂಕಿ ಒಳಗೆ ದೊಡ್ಡ ಅಂಕಿ ಕಳೆಯಕ್ಕೆ ಬರೋಂಗಿಲ್ಲ. ಅವಾಗ ಏನು ಮಾಡಬೇಕಂತಂದರೆ ಇಲ್ಲಿ ಒಂದು ದಶಕ ತೆಗೆದುಕೊಂಡೆ. ಹೌದಾ, 15 ಆಯಿತು. 15ರಾಗ 7 ಕಳೆದ್ರೆ 8. ಇನ್ನು 0 ಒಳಗೆ ಈ 3 ಕಳಿಬೇಕು. 3 ಇಲ್ಲ, ಇಲ್ಲಿ 2 ಇದೆ, ಬಟ್ ದಶಕ ಒಂದು ಕೂಡಿಸ್ಕೋಬೇಕು. 2 1 ಕೂಡಿಸಿದ್ರೆ ಎಷ್ಟಂದರೆ 3. ಇಲ್ಲಿ 0 ಒಳಗೆ 3 ಕಳೆಯಕ್ಕೆ ಬರೋಂಗಿಲ್ಲ, ಅದಕ್ಕೆ ಮತ್ತೊಂದು ದಶಕ ತೊಗೊಂಡು ಇಲ್ಲಿ 10 ಆಯಿತು. 10ರಾಗ 3 ಕಳೆದ್ರೆ ಏನಪ್ಪ ಅಂದರೆ 7 ಉಳಿತು. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ 5 1, ಇಲ್ಲಿ ದಶಕ ಇದೆಲ್ಲ ಇದನ್ನು ಕೂಡಿಸ್ಕೋಬೇಕು. ಮತ್ತೆ 5 1 6, ಈ 1ರಾಗ 6 ಕಳೆಯಕ್ಕೆ ಬರೋಂಗಿಲ್ಲ ಸಣ್ಣ ಅಂಕಿ ಒಳಗೆ. ಹಾಗಾದರೆ ಒಂದು ದಶಕ ತೊಗೊಂಡೆ. 1 ಇದ್ದದ್ದು ಎಷ್ಟಾತಂದರೆ ಇಲ್ಲೊಂದು ದಶಕ ತೆಗೆದುಕೊಂಡ್ಕೊಳ್ಳೆ 11 ಆಯಿತು. 11ರಾಗ 6 ಕಳೆದ್ರೆ ಎಷ್ಟಂದರೆ 5 ಉಳಿತು. ಓಕೆ, ಇನ್ನು 1 ಈ ದಶಕ 1 ಇವನು 2 ಕೂಡಿಸ್ಕೋಬೇಕು. ಕೂಡಿಸ್ಕೊಂಡು ಏನು ಮಾಡಬೇಕು? 2 ಆಗುತ್ತೆ. ಆ 2ರಾಗ ಮೇಲಿನ 2ರೊಳಗೆ ಕಳಿಬೇಕು, 0 ಆತಿ. ಹಾಗಾದರೆ ಇದರ ಆನ್ಸರ್ ಏನು ಬಂತು? 0.5 ಬಿಂದು ಅಥವಾ 5.78 ಅಂತ ಹೇಳಬೇಕು ಆನ್ಸರ್. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ ಸಿ ನೋಡ್ಕೋಣ ಏನಿದೆ ಅಂತೇಳಿ. ನೋಡಿ, ಸಿ 18.5 ಮೈನಸ್ 6.76 ಅಂತಿದೆ. ನಾವು 18.5 ಹಚ್ಕೊಂಡು, ಹಾಗಾದರೆ 5 ಅಂತಂದರೆ ಇಲ್ಲಿ 50, ಇಲ್ಲಿ 0 ಇಟ್ಕೊಂಡು ಬಿಡೋಣ. ಇಲ್ಲೊಂದು ಸ್ಥಾನ ಐತೆ, ಅದನ್ನು ತುಂಬ್ಕೋಬೇಕು. 50 ಆಯಿತು. ಹಾಗಾದರೆ ಇನ್ನು ನೆಕ್ಸ್ಟ್ ಇಲ್ಲಿ ಬಿಡಿ ಸ್ಥಾನದ ಬಿಡಿ ಇಟ್ಟೆ, ಬಿಂದು ಇಟ್ಟೆ. ದಶಾಂಶ ಶತಾಂಶ ಐತಿ, ದಶಾಂಶ ಶತಾಂಶ ಅದೇ ಸೇಮ್ ಟು ಸೇಮ್ ಅವು ಕೂಡ ಸ್ಥಾನ ಬೆಲೆ ಒಳಗೆ ತುಂಬಿದೆ.
ನೆಕ್ಸ್ಟ್ ಇಲ್ಲಿ 0 ಒಳಗೆ 6 ಕಳ್ಯಾಕೆ ಬರೋಂಗಿಲ್ಲ, ಒಂದು ದಶಕ ತೊಗೊಂಡೆ ಎಷ್ಟಾತಿ 10 ಆತಿ. ಯಾವಾಗ ಏನಪ್ಪ ಅಂದ್ರೆ ಸಣ್ಣ ಅಂಕಿ ಒಳಗೆ ದೊಡ್ಡ ಅಂಕಿ ಕಳಿ ಅಂತಾರಲ್ಲ, ಅವಾಗ ಕಂಪಲ್ಸರಿ ಏನಪ್ಪ ಅಂದ್ರೆ ಒಂದು ದಶಕ ತೆಗೆದುಕೊಳ್ಳಲೇಬೇಕು. ಅರ್ಥ ಆಯ್ತಾ? ಹಾಗಾದರೆ 0 ಒಳಗೆ 6 ಕಳ್ಯಾಕೆ ಬರೋಂಗಿಲ್ಲ, ಒಂದು ದಶಕ ತೊಗೊಂಡೆ 10 ಆತಿ. 10ರಾಗ 6 ಕಳೆದ್ರೆ ಎಷ್ಟಂದರೆ 4. ಇನ್ನು 5ರಾಗ 8 ಕಳಿಬೇಕು. ಇಲ್ಲಿ 7 ಇದೆಯಲ್ಲ ಸರ್, 8 ಹೆಂಗೆ ಅಂತ ಅನ್ಬೋದು. ಇಲ್ಲಿ ಮೇಲಿನ ಅಂಕಿ ಒಳಗೆ ಕಳಿಯುವಾಗ ಇಲ್ಲಿ ಏನಾರು ಕೆಳಗೆ ದಶಕ ಬಂದಿತ್ತಂದರೆ ಆ ಕೆಳಗಿನ ಅಂಕಿ ಜೊತೆ ಕೂಡಿಸ್ಕೊಂಡು ಕಳಿಬೇಕು. ಇದನ್ನು ಮೊದಲು ಅರ್ಥ ಮಾಡ್ಕೋಬೇಕು ನೀವು. ಅರ್ಥ ಆಯ್ತಾ? ಮೈನಸ್ ಮಾಡುವಾಗ 7 1 8 ಆತಿ. ಈ 5ರಾಗ 8 ಕಳ್ಯಾಕೆ ಬರೋಂಗಿಲ್ಲ, ಒಂದು ದಶಕ ತೊಗೊಂಡೆ 15 ಆತಿ. 15ರಾಗ 8 ಕಳ್ಯಾರ 7 ಬಂತು. 2 ಸ್ಥಾನ ಆದಮೇಲೆ ಒಂದು ದಶಮಾಂಶ ಬಿಂದು ಇದೆ, ದಶಮಾಂಶ ಬಿಂದು ಇಟ್ಟೆ. ಆಮೇಲೆ 6 1 ಏನಪ್ಪ ಅಂದರೆ 7, 8ರಾಗ 7 ಕಳ್ಯಾರ 1. ಹಾಗಾದರೆ 1ಕ್ಕೆ 1 11.74 ಇದರ ಆನ್ಸರ್ ಬಂತು. ಅರ್ಥ ಆಯ್ತು ಮಕ್ಕಳೇ? ಹಾಗಾದರೆ ನೆಕ್ಸ್ಟ್ ಕ್ವಶನ್ನ ನೋಡ್ಕೋಬೋದು ನೀವು. 11.6 ಮೈನಸ್ 9.847 ಅಂತಿದೆ. ಇಲ್ಲಿ ಏನು ಮಾಡ್ಕೋತಾನೆ ಅಂದರೆ 11.6, ಹೌದಾ? ಇಲ್ಲಿ ಬಿಡಿ ಸ್ಥಾನ ಏನಪ್ಪ ಅಂದ್ರೆ ಏನು 9 ಇದೆ, ಇಲ್ಲಿ 11 ಇದೆ, ಹೌದಾ? ಹಾಗಾದರೆ ಇದು ಏನಪ್ಪ ಅಂತಂದರೆ ಇದಕ್ಕಿಂತ ದೊಡ್ಡದು, ಅದಕ್ಕೆ ಅದನ್ನ ಮೇಲೆ ಹಚ್ಕೊಂಡ್ರೆ 11.600 ಅಂತ ಹಚ್ಕೊಂಡೆ. ಯಾಕಂದರೆ ಇಲ್ಲಿ ಕೆಳಗೆ 3 ಸ್ಥಾನದವಲ್ಲ ಸಹಸ್ರಾಂಶ, ಅಲ್ಲಿ ಮಟ್ಟ ಹಚ್ಕೊಂಡೆ. ಇಲ್ಲಿ ಏನಿದೆ 9.847 ಇದೆ, ಅದೇ 9.847 ಬರ್ಕೊಂಡೆ. ಹಾಗಾದರೆ ಇಲ್ಲಿ ನೋಡಿ 0 ಒಳಗೆ 7 ಕಳ್ಯಾಕೆ ಬರೋಂಗಿಲ್ಲ, ಒಂದು ದಶಕ ತೊಗೊಂಡೆ 10 ಆತಿ. 10ರಾಗ 7 ಕಳೆರೆ 3 ಬಂತು. ಇನ್ನು 0 ಒಳಗೆ 5 ಕಳ್ಯಾಕೆ ಬರೋಂಗಿಲ್ಲ ಸರ್, 5 ಎಲ್ಲಿಂದ ಕಳಿಬೇಕು? 4 1 ಇಲ್ಲಿ ದಶಕ ಇದೆಯಲ್ಲ, ಅದನ್ನು ಕೂಡಿಸ್ಕೋಬೇಕಂತ ನಿಮಗೆ ಯಾವಾಗಿದ್ರೂ ಹೇಳಿದ್ದೀನಿ. ಇಲ್ಲಿ ದಶಕ ಕೊಟ್ಟನಲ್ಲ, 4 1 5. 10ರಾಗ 5 ಕಳೆರೆ 5 ಬಂತು, ಹೌದಾ? ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲೊಂದು ದಶಕ ತೊಗೊಂಡನಲ್ಲ, 10 ಆಗಿತ್ತಲ್ಲ, ಈ 5 ಕಳೆದಲ್ಲ 5 ಬಂತು. ಈ 8 1 9 ಆತಿ. 6ರಾಗ 9 ಕಳ್ಯಾಕೆ ಬರೋಂಗಿಲ್ಲ, ಮತ್ತು ಈ 9ರ ಕೆಳಗೆ ಒಂದು ದಶಕ ಇಟ್ಕೊಂಡೆ, ಎಷ್ಟಾದ್ರೆ 16 ಆತಿ. 16ರಾಗ 9 ಕಳೆದ್ರೆ ಎಷ್ಟು ಉಳಿತಂದ್ರೆ 7 ಉಳಿತಿ. 3 ಸ್ಥಾನ ಆದಮೇಲೆ ಒಂದು ಬಿಂದು ಇದೆ, 3 ಸ್ಥಾನ ಆದಮೇಲೆ ಒಂದು ಬಿಂದು ಕೊಟ್ಟೆ. ಇನ್ನು 9 1 ಎಷ್ಟು ಬಂದರೆ 10. ಈ 1ರಾಗ 10 ಕಳ್ಯಾಕೆ ಬರೋಂಗಿಲ್ಲ, ಅದಕ್ಕೆ ಒಂದು ದಶಕ ಕೊಟ್ಟೆ, 11 ಆತು. 11ರಾಗ 10 ಕಳೆದ್ರೆ 1 ಉಳಿತಿ. ಇನ್ನು ಈ ದಶಕ 1 ಮೇಲಿಂದ 1 ಇವನು ಎರಡನ್ನೂ ಕಳೆದಾಗ ಏನಕ್ಕೆ 0 ಬಂತು. ಹಾಗಾದರೆ ಇದರ ಆನ್ಸರ್ ಏನಪ್ಪ ಅಂದರೆ 1.753 ಆನ್ಸರ್ ಬಂತು. ಅರ್ಥ ಆಯ್ತು ಮಕ್ಕಳೇ? ಹಾಗಾದರೆ ನೆಕ್ಸ್ಟ್ ಇನ್ನು 3ನೇ ಪ್ರಶ್ನೆಯನ್ನು ಏನೈತಂತ ನೋಡ್ಕೋಣ. ನೋಡಿ, ಇಲ್ಲಿ 3ನೇ ಪ್ರಶ್ನೆ ಐತಿ. ರಾಜು ರೂಪಾಯಿ 35.65ಕ್ಕೆ ಒಂದು ಪುಸ್ತಕ ಕೊಂಡುಕೊಂಡನು. ಅವನು ಅಂಗಡಿಯವನಿಗೆ ರೂಪಾಯಿ 50 ನೀಡಿದರೆ ಅಂಗಡಿಯವನಿಂದ ಅವನು ಎಷ್ಟು ಹಣವನ್ನು ಪಡೆದನು? ನೋಡ್ರಿ, ರೂಪಾಯಿ ಮತ್ತು ಪೈಸೆ ಲೆಕ್ಕದೊಳಗೆ ಬರುತ್ತಿದೆ. ಅಂಗಡಿಯವನಿಗೆ ಏನು ಮಾಡ್ತಾನೆ ಅಂದರೆ 50 ರೂಪಾಯಿ ಕೊಟ್ಟು ಬಿಡ್ತಾನೆ. ಒಂದು ಪುಸ್ತಕದ ಬೆಲೆ ಇಟ್ಟು 35.65, ಅಷ್ಟು ಮುರ್ಕೊಂಡು ಅಷ್ಟು ತೆಗೆದುಕೊಂಡು ಉಳಿದ ಹಣ ವಾಪಸ್ ಯಾರಿಗೂ ರಾಜು ಕೊಡಬೇಕು ಅವನು. ಹಾಗಾದರೆ ಅಂಗಡಿಯವನು ರಾಜುಗೆ ಮರಳಿ ಎಷ್ಟು ಹಣ ಕೊಟ್ಟ ಅನ್ನೋದು ಕೇಳತ್ತಾರೆ. ಹಾಗಾದರೆ ರೂಪಾಯಿ 50 ಒಳಗೆ ರೂಪಾಯಿ 35 ಏನಪ್ಪ ಅಂದರೆ 65 ಪೈಸೆಯನ್ನು ಮೈನಸ್ ಮಾಡಬೇಕು. ಅದು ಬಂದು ಉಳಿದ ರೊಕ್ಕನ ಏನಪ್ಪ ಅಂದರೆ ರಾಜುಗೆ ಅಂಗಡಿಯವನು ಕೊಡಬೇಕಾದ ಒಟ್ಟು ಹಣ ಅಂತ ಗೊತ್ತಾಗುತ್ತೆ. ಅದನ್ನು ಕಚ್ಚಾ ಬುಕ್ನಾಗ ಮಾಡೋಣ. ಓಕೆ, ಎಸ್. ನೋಡಿ, ಇಲ್ಲಿ ರಾಜು ಅಂಗಡಿಯವರಿಗೆ ನೀಡಿದ ಹಣ ರೂಪಾಯಿ 50.00. ಇಲ್ಲಿ 2 ಸ್ಥಾನ ದಶಾಂಶ ಇದೆ, ಅದಕ್ಕೆ 2 0 ಇಟ್ಕೊಂಡಾನೆ. 50.00. ಹಾಗಾದರೆ ರಾಜು ಕೊಂಡ ಪುಸ್ತಕದ ಬೆಲೆ ಎಷ್ಟು? ರೂಪಾಯಿ 35.65 ಪೈಸೆ. ಹಾಗಾದರೆ ಇಲ್ಲಿ ಏನು ಮಾಡ್ತಾನೆ ಅಂದರೆ 0 ಒಳಗೆ 5 ಕಳ್ಯಾಕೆ ಬರೋಂಗಿಲ್ಲ, ಒಂದು ದಶಕ ತೊಗೊಂಡೆ. ಇಲ್ಲಿ 6 ಕೆಳಗೆ 10 ಆಯಿತು. 10ರಾಗ 5 ಕಳೆದ್ರೆ ಏನಪ್ಪ ಅಂದರೆ 5 ಬಂತು. ಆಮೇಲೆ 6 1 ಕೂಡಿಸಿರಿ 7 ಆತಿ. ಈ 0 ಒಳಗೆ 7 ಕಳ್ಯಾಕೆ ಬರೋಂಗಿಲ್ಲ, ಮತ್ತೊಂದು ದಶಕ 5ರ ಕೆಳಗೆ ತೊಗೊಂಡೆ, ಅವಾಗ 10 ಆತಿ. 10ರಾಗ 7 ಕಳೆದ್ರೆ ಏನಪ್ಪ ಅಂತಂದರೆ 3 ಬಂತು. 2 ಸ್ಥಾನ ಆದಮೇಲೆ ಒಂದು ಬಿಂದು ಇದೆ, 2 ಸ್ಥಾನ ಆದಮೇಲೆ ಒಂದು ಬಿಂದು ಕೊಟ್ಟೆ. ಇನ್ನು 5 1 ಈ ದಶಕ ಐತಲ್ಲ, ಇದನ್ನು ಕೂಡಿಸ್ಕೋಬೇಕಂತ ಯಾವಾಗಿದ್ರೂ ಹೇಳ್ತಾ ಬರ್ತಾ ಇದ್ದೀನಿ. 5 1 6 ಆಯ್ತು. 0 ಒಳಗೆ 6 ಕಳ್ಯಾಕೆ ಬರೋಂಗಿಲ್ಲ, ಮತ್ತೊಂದು ದಶಕ ಈ 3ರ ಕೆಳಗೆ ತೊಗೊಂಡೆ, 10 ಆಯಿತು. 10ರಾಗ 6 ಕಳೆದ್ರೆ ಏನಪ್ಪ ಅಂದರೆ 4 ಉಳಿತಿ. ಇನ್ನು 3 ಮತ್ತು ಈ ದಶಕ ಕೂಡಿಸ್ಕೊಂಡು ಏನಪ್ಪ ಕೊನೆಯದಾಗಿ ಕೂಡಿಸ್ಕೋಬೇಕು, 4 ಆತಿ. ಈ 5ರ 4 ಕಳೆದ್ರೆ 1 ಬಂತು. ಹಾಗಾದರೆ 14.35 ಅಥವಾ 35 ಪೈಸೆ ಅಂತ ಬಂತು. ಹಾಗಾದರೆ ಅಂಗಡಿಯವನು ರಾಜುವಿಗೆ ಮರಳಿ ನೀಡಬೇಕಾದ ಹಣ ಎಷ್ಟಪ್ಪ ಅಂದರೆ ರೂಪಾಯಿ 14.35 ಪೈಸೆ. ಅರ್ಥ ಆಯ್ತು ಮಕ್ಕಳೇ? ಇನ್ನು ನೆಕ್ಸ್ಟು ಏನಪ್ಪ ಅಂತಂದರೆ 4ನೇ ಕ್ವಶನನ್ನು ನೋಡ್ಕೋಣ, ಯಾವ ರೀತಿ ಇದೆ ಅಂತೇಳಿ. ನೋಡಿ, ರಾಣಿಯಲ್ಲಿ ರೂಪಾಯಿ 18.50 ಪೈಸೆ ಮೊತ್ತವಿತ್ತು. ರಾಣಿಯಲ್ಲಿ ಎಷ್ಟಿತ್ತು? ಆ ರಾಣಿ ಹತ್ತಿರ ಎಷ್ಟಿತ್ತು? ರೂಪಾಯಿ 18.50 ಪೈಸೆ ಮೊತ್ತವಿತ್ತು ಹಣ. ಅವಳು ರೂಪಾಯಿ 11.75ಕ್ಕೆ ಅಂದರೆ 75 ಪೈಸೆಗೆ ಒಂದು ಐಸ್ ಕ್ರೀಮ್ ಖರೀದಿಸಿದ್ರೆ ಅವಳಲ್ಲಿ ಉಳಿಯುವ ಹಣವೆಷ್ಟು ಅಂತ ಕೇಳ್ತಾರೆ. ನೋಡಿರಿ, ಆಕೆ ಅಂತ ಟೋಟಲ್ ಎಷ್ಟೈತಪ್ಪ? 18 ರೂಪಾಯಿ 50 ಪೈಸೆ ಐತಿ. ಒಂದು ಐಸ್ ಕ್ರೀಮ್ ತೊಗೋತಾಳೆ ಐಸ್ ಕ್ರೀಮ್ ಅಂಗಡಿಗೆ ಹೋಗಿ. ಅಲ್ಲಿ ಒಂದು ಐಸ್ ಕ್ರೀಮ್ ಬೆಲೆ ಎಷ್ಟು ಹೇಳ್ತಾನೆ ಐಸ್ ಕ್ರೀಮ್ ಅಂಗಡಿ ಅವ? 11 ರೂಪಾಯಿ 75 ಪೈಸೆ ಹೇಳ್ತಾನೆ. ಅಷ್ಟು ಕೊಟ್ಬಿಡ್ತಾನೆ. ಹಾಗಾದರೆ 18 ರೂಪಾಯಿ 50 ಪೈಸೆ ಅವಳಂತಕ್ಕಿತ್ತು, 11 ರೂಪಾಯಿ 75 ಪೈಸೆ ಕೊಟ್ಟೆ. ಇನ್ನು ಅವಳಂತಕ್ಕ ಉಳಿತಾಯವಾದ ಹಣ ಎಷ್ಟು ಅಂತ ಕೇಳಿದ. ಹೌದಾ? ಹಾಗಾದರೆ 4ನೇ ಆನ್ಸರನ್ನು ನಾವು ಕಚ್ಚಾದಲ್ಲಿ ಬಿಡಿಸಿದ್ದೀನಿ,
ನೋಡೋಣ. ಓಕೆ, ಎಸ್ ನೋಡಿರಿ, ರಾಣಿ ಬಳಿ ಇರುವ ಒಟ್ಟು ಮೊತ್ತ ಹಣ ರೂಪಾಯಿ 18.50. ರಾಣಿ ಐಸ್ ಕ್ರೀಮ್ಗೆ ನೀಡಿದ ಹಣ ರೂಪಾಯಿ 11.75. ಈಗ ಮೈನಸ್ ಮಾಡ್ಬೇಕು. ಇದ್ರಾಗ ಏನು ದೊಡ್ಡಿದೆ, ಮೈನಸ್ ಮಾಡ್ಬೇಕು. 0 ಒಳಗೆ 5 ಕಳೆಯಕ್ಕೆ ಬರೋಂಗಿಲ್ಲ, ಒಂದು ದಶಕ ತೊಗೋಬೇಕು, ಕೈಲಾ ಅಂತ ಕರೀತಾರೆ ಇದು ನಮ್ಮ ಕಡೆ. ಅರ್ಥ ಆಯ್ತಾ? ದಶಕ ತೊಗೊಂಡು 10 ಆತಿ, 10ರಾಗ 5 ಕಳೆದ್ರೆ 5 ಬಂತು. ಇನ್ನು 5ರಾಗ 8 ಕಳೆಯಕ್ಕೆ ಬರಲ್ಲ. ಸರ್ 8 ಎಲ್ಲಿದ್ದು? ಇಲ್ಲಿ 7 ಇದೆಯಲ್ಲ, ಒಂದು ದಶಕ ಕೂಡಿಸ್ಕೋಬೇಕಂತ ಅವಾಗಿಂತ ಹೇಳತ್ತಾನಲ್ಲ. 7ರಾಗ 1 ಕೂಡಿಸಿದ್ರೆ 8, 5ರಾಗ 8 ಕಳೆಯಕ್ಕೆ ಬರೋಂಗಿಲ್ಲ, ಮತ್ತೊಂದು ದಶಕ ತೊಗೊಂಡೆ, ಕೈಲಾ ತೊಗೊಂಡೆ, ಎಷ್ಟಾತಿ? 15 ಆತಿ. 15ರಾಗ 8 ಕಳೆದ್ರೆ 7 ಬಂತು. 2 ಸ್ಥಾನ ಆದಮೇಲೆ ಒಂದು ಬಿಂದು ಇದೆ, ಅಂದರೆ ದಶಮಾಂಶ ಬಿಂದು ಇಟ್ಟೆ. ಇನ್ನು 8ರಾಗ 2 ಕಳೆಯಬೇಕು. ಇಲ್ಲಿ 1 ಇದೆಯಲ್ಲ, 2 ಹೆಂಗೆ? ಈ ದಶಕ ಏನಪ್ಪ ಅಂದರೆ ಕೂಡಿಸ್ಕೋಬೇಕು. ಯಾವಾಗಿದ್ರೂ ಮೇಲಿನ ಅಂಕಿ ಒಳಗೆ ಕಳೆಯುವಾಗ ಕೆಳಗಿನ ಅಂಕಿ ಜೊತೆ ದಶಕ ಕೂಡಿಸ್ಕೋಬೇಕಂತ ಹೇಳ್ತಾ ಬಂದಾನೆ. 1 ಕೂಡಿಸಿರಿ 2, 8ರಾಗ 2 ಕಳೆರೆ 6, 1ರಾಗ 1 ಕಳೆರೆ 0. ಹಾಗಾದರೆ ನೋಡಿರಿ 6.75 ಉಳಿತು, ಅಂದರೆ ರೂಪಾಯಿ 6.75. ಇಲ್ಲಿ ಆನ್ಸರ್ ಏನೇ, ಯಾವ ರೀತಿ ಬರೆಯುವ? ಆದ್ದರಿಂದ ಐಸ್ ಕ್ರೀಮ್ ಖರೀದಿಸಿದ ಬಳಿಕ ರಾಣಿಯ ಹತ್ತಿರ ಉಳಿಯುವ ಹಣ ಎಷ್ಟಪ್ಪ ಅಂದರೆ ರೂಪಾಯಿ 6.75. ಅರ್ಥ ಆಯ್ತು ಮಕ್ಕಳೇ? ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ 5ನೇ ಪ್ರಶ್ನೆಯನ್ನು ನೋಡ್ಕೊಳ್ಳಿ ಏನಿದೆ ಅಂತೇಳಿ. ಟೀನಾಳ ಬಳಿ ನೋಡ್ಕೋಬೋದು. ಟೀನಾಳ ಬಳಿ 20 ಮೀಟರ್ 5 ಸೆಂಟಿಮೀಟರ್ ಉದ್ದದ ಬಟ್ಟೆ ಇತ್ತು. ನೋಡಿರಿ, ಇಷ್ಟೋ ತನಕ ನೀವು ಯಾವ ರೀತಿ ಮೈನಸ್ ಮಾಡಿದ್ದೀರಿ ಅಂದ್ರೆ ಪೈಸೆನ ಮೈನಸ್ ಮಾಡಿದಿರಿ, ರೂಪಾಯಿನ ಮೈನಸ್ ಮಾಡಿದಿರಿ, ಹೌದಾ? ಅವೆಲ್ಲ ನೋಡ್ಕೊಂಡು. ಆದರೆ ಇಲ್ಲಿ ಮೀಟರು ಸೆಂಟಿಮೀಟ್ರ್ ಬಂದೈತಿ. ನಾವು ಯಾವ ರೀತಿ ಮಾಡೋಣಪ್ಪ ಅಂದ್ರೆ ಮೀಟರ್ನ ಸೆಂಟಿಮೀಟ್ರ್ ಕನ್ವರ್ಟ್ ಮಾಡ್ಕೊಂಡು ಆಮೇಲೆ ಪೂರ್ತಿ ನಿಮಗೆ ಹೆಂಗೆ ಮಾಡ್ಬೇಕು ಅನ್ನೋದು ಹೇಳ್ತಾನೆ. ಒಬ್ಬೊಬ್ರು ಏನು ಮಾಡಿಬಿಡ್ತಾರೆ ಅಂದರೆ ಡೈರೆಕ್ಟು ಈಗ ಅದನ್ನು 20 ಮೀಟ್ರ್ 5 ಸೆಂಟಿಮೀಟ್ರ್ ಮತ್ತು 4 ಮೀಟ್ರ್ 50 ಸೆಂಟಿಮೀಟ್ರ್ ಇವನ್ನ ಎರಡು ಏನಪ್ಪ ಅಂದ್ರೆ ಮೈನಸ್ ಮಾಡಿದವ್ರ ಅಲ್ಲೇ ಇಟ್ಬಿಡ್ತಾರೆ ಆನ್ಸರ್. ಹಂಗಿಲ್ಲ, ನಾವು ಅದು ದಶಮಾಂಶ ಸಂಖ್ಯೆ ಒಳಗೆ ಆನ್ಸರ್ ಐತಿ. ನಿಮ್ಮ ಪಠ್ಯ ಪುಸ್ತಕದೊಳಗೆ ಲಾಸ್ಟಕ್ಕೆ ಏನಪ್ಪ ಅಂದರೆ ಅಭ್ಯಾಸ 8.4 ಮುಗೀತಂದರೆ ಲಾಸ್ಟಿಗೆ ಕಟ್ಟ ಒಂದು ಅಂಕಿ ಮೀಟ್ರ್ ಬಂದರೆ ಮೀಟ್ರ್, ಕಿಲೋಮೀಟ್ರ್ ಬಂದರೆ ಕಿಲೋಮೀಟ್ರ್ ಅಷ್ಟೇ ಇಟ್ಟಾರು. ದಶಮಾಂಶ ಸಂಖ್ಯೆ ಒಳಗೆ ಹೆಂಗೆ ಬಂತು ಅನ್ನೋದು ಪ್ರತಿಯೊಂದು ಏನಪ್ಪ ಅಂದರೆ ಅರ್ಧ ಪೇಜ್ ಆಗುತ್ತೆ ಅದು, ಹೌದಾ? ಆ ರೀತಿ ನಿಮಗೆ ಲೆಕ್ಕ ಏನಪ್ಪ ಅಂದರೆ ಸವಿವರವಾಗಿ ಬಿಡಿಸಿ ಹೇಳಿದ್ದೇನೆ, ಅರ್ಥ ಮಾಡ್ಕೋಬೇಕಷ್ಟೇ, ಮತ್ತೇನಿಲ್ಲ. ಓಕೆ, ನೋಡಿರಿ, ಟೀನಾಳ ಬಳಿ 20 ಮೀಟರ್ 5 ಸೆಂಟಿಮೀಟರ್ ಉದ್ದದ ಬಟ್ಟೆ ಇತ್ತು. ಟೀನಾಳ ಬಳಿ 20 ಮೀಟರ್ 5 ಸೆಂಟಿಮೀಟರ್ ಉದ್ದದ ಬಟ್ಟೆ ಇತ್ತು. ಅದರಲ್ಲಿ 4 ಮೀಟರ್ 50 ಸೆಂಟಿಮೀಟರ್ ಉದ್ದದ ಬಟ್ಟೆಯನ್ನು ಆಕೆ ಕರ್ಟನ್ ಮಾಡಲು ಕತ್ತರಿಸಿದೆ. ಕರ್ಟನ್ ಅಂತಂದರೆ ಕಿಟಕಿಗೆ ಹಾಕ್ತಾರಲ್ಲ ಅಂಥದ್ದು, ಅದಕ್ಕೆ ಕತ್ತರಿಸಿದ್ರು. ಆಕೆ ಬಳಿ ಉಳಿಯುವ ಬಟ್ಟೆ ಎಷ್ಟು ಅಂತ ಕೇಳ್ತಾನೆ. ಅದನ್ನ ಬಿಡಿಸಿ ಹೇಳ್ತಾನೆ, ತಿಳ್ಕೊರಿ. ಓಕೆ, ನೋಡಿರಿ, ಫಸ್ಟು ಟೀನಾಳ ಬಳಿ ಇರುವ ನೋಡ್ಕೋಬೋದು ನೀವು ಇಲ್ಲಿ ನೋಡ್ತೇನಾ. ಟೀನಾಳ ಬಳಿ ಇರುವ ಒಟ್ಟು ಬಟ್ಟೆ ಉದ್ದ 20 ಮೀಟರ್ 5 ಸೆಂಟಿಮೀಟರ್. ಇದನ್ನು 20 ಮೀಟರ್ 5 ಸೆಂಟಿಮೀಟರ್ನ ಎದಕ್ಕೆ ಕನ್ವರ್ಟ್ ಮಾಡ್ಕೋತಾನೆ ಅಂತಂದರೆ ಮೈನಸ್ ಮಾಡೋಕ್ಕಿಂತ ಮೊದಲ ಇದನ್ನು ಮೀಟ್ರ್ ಕನ್ವರ್ಟ್ ಮಾಡ್ಕೋತಾನೆ. ಅರ್ಥಾತಾ? ಸೆಂಟಿಮೀಟ್ರ್ ತಂದು ಮೀಟ್ರ್ ಕನ್ವರ್ಟ್ ಮಾಡ್ತಾನೆ. ಹೆಂಗೆ ಮಾಡ್ತಾನೆ ನೋಡ್ಕೊಳ್ಳಿ. 20 ಮೀಟರ್ 5 ಸೆಂಟಿಮೀಟರ್ ಇದೆ. 1 ಮೀಟ್ರ್ ಅಂದರೆ 100 ಸೆಂಟಿಮೀಟರ್. ಅರ್ಥ ಆಯ್ತಾ? ಹಾಗಾದರೆ 20 ಮೀಟರ್ ಇಸ್ಕೊಲ್ಟು 20 × 100. ಯಾಕೆ 100 ಗುಣಾಕಾರ ಮಾಡಿನ ಇಲ್ಲಿ? 1 ಮೀಟ್ರ್ ಅಂದರೆ 100, 20 ಮೀಟ್ರ್ಗೆ ಅಂದರೆ ಎಷ್ಟು ಅಂತ, ಪ್ಲಸ್ 5 ಸೆಂಟಿಮೀಟರ್. ಇದನ್ನು ಸೆಂಟಿಮೀಟ್ರ್ ಕನ್ವರ್ಟ್ ಮಾಡ್ಕೊಳ್ತಾನೆ. ಇಲ್ಲಿ 5 ಸೆಂಟಿಮೀಟ್ರ್, ಅದಕ್ಕೆ ಪ್ಲಸ್ 5 ಅಂತಿಟ್ಟೆ. 20 100ಲೇ ಎಷ್ಟಪ್ಪ ಅಂತಂದರೆ 2000. ಅರ್ಥ ಆಯ್ತಾ? 2000 ಸೆಂಟಿಮೀಟರ್ ಪ್ಲಸ್ 5 ಸೆಂಟಿಮೀಟರ್ 2005 ಸೆಂಟಿಮೀಟರ್ ಬಂತು. ಈ 2005 ಸೆಂಟಿಮೀಟ್ರನ್ನು ನಾನು ಏನಪ್ಪ ಅಂದರೆ ಮೀಟ್ರ್ ಕನ್ವರ್ಟ್ ಮಾಡ್ಕೋಬೇಕು. ಹಾಗಾದರೆ 2005 ಅನ್ನೋದು ನಾ ಏನಪ್ಪ ಅಂದರೆ ಅಂಶದೊಳಗೆ ಬರ್ಕೊಂಡೆ, ಛೇದದೊಳಗೆ ಎಷ್ಟು ಬರ್ಕೊಂಡೆ? 100 ಅಂತ ಬರ್ಕೊಂಡೆ. ಯಾಕೆ ಛೇದದೊಳಗೆ 100 ಅಂತಂದರೆ 8.3 ಒಳಗೆ ಹೇಳಿದೆ ನಾನು ನಿಮಗೆ, ಹೌದಾ? 1 ಮೀಟ್ರ್ ಇಸ್ಕೊಲ್ಟು 100 ಸೆಂಟಿಮೀಟ್ರ್ ಐತೆ. ಅದಕ್ಕೆ ಇಲ್ಲಿ 100 ಅಂತ ಛೇದದೊಳಗೆ ಬರ್ಕೊಂಡೆ ನಾನು. ದಶಮಾಂಶ ಭಿನ್ನರಾಶಿ ಅಂತಾರೆ ಇದಕ್ಕೆ. ದಶಮಾಂಶ ಭಿನ್ನರಾಶಿ ಅಂದರೆ 10, 100, 1000 ಈ ರೀತಿ ಬರ್ತದೆ ಛೇದದೊಳಗೆ. ಓಕೆ, ಹಾಗಾದರೆ ಇಲ್ಲಿ 1 ಮೀಟ್ರ್ ಒಂದು ನಿಯಮದ ಪ್ರಕಾರ ಏನಾದ್ರು 1 ಮೀಟ್ರ್ ಇಸ್ಕೊಲ್ಟು 200 ಇದ್ದರೆ ಇಲ್ಲಿ 200 ಹಾಕೋಬೇಕು ಕೆಳಗೆ. ಒಂದು ವೇಳೆ 500 ಇದ್ದರೆ 500 ಹಾಕೋಬೇಕು. ಒಂದು ಮೀಟ್ರ್ ಇಸ್ಕೊಲ್ಟು 1000 ಸೆಂಟಿಮೀಟ್ರ್ ಅಂದರೂ 1000 ಅಂತ ಹಾಕೋಬೇಕು. ಆದರೆ ಅದೆಲ್ಲ ಬರೋಂಗಿಲ್ಲ. ಯಾಕಂದರೆ 1 ಮೀಟ್ರ್ ಅಂದರೆ ನಿಯಮದ ಪ್ರಕಾರ ಏನಪ್ಪ ಅಂದರೆ 100 ಸೆಂಟಿಮೀಟ್ರ್ ಇದೆ, ಅದಕ್ಕೆ 100 ಕೆಳಗೆ ಹಾಕೋಬೇಕು. ಇದನ್ನು ದಶಮಾಂಶ ಬಿಂದು ಒಳಗೆ ಬರ್ಕೊಂಡಾಗ ಏನಪ್ಪ ಅಂದರೆ 2005 ಬರ್ಕೋಬೇಕು ಮೊದಲ, ಆಮೇಲೆ 2 ಸ್ಥಾನ ಆದಮೇಲೆ ಒಂದು ಬಿಂದು ಕೊಡಬೇಕು ಇಲ್ಲಿ. ಯಾಕಂದರೆ ಇಲ್ಲಿ 2 0 ಅದಾವೆ, ಅಂದರೆ 2 0 ಐತೆ ಅಂತಂದರೆ ಇಲ್ಲಿ ಏನಪ್ಪ ಅಂದರೆ ದಶಾಂಶ ಅಂತ ಶತಾಂಶ ಇದ್ದಂಗೆ. ಶತಾಂಶ ಅಂದರೆ ಇಲ್ಲಿ ನೋಡಿರಿ 2 ಸ್ಥಾನ ಆದಮೇಲೆ ಒಂದು ಬಿಂದು ಅಂದರೆ ನಾವು ಬಿಡಿಯಿಂದ ಎಣಿಸ್ಕೊಂಡ್ಬರ್ಬೇಕು. ಬಿಡಿ 10 ಎಣಿಸ್ಕೊಂತ ಬರಬೇಕು. ಅದು ಅಲ್ಲಿ ಏನಪ್ಪ ಅಂತಂದರೆ ಬಿಡಿ 10 ಎಣಿಸ್ಕೊಂಡ್ರೆ ದಶಾಂಶ ಶತಾಂಶ ಅಂತ ಎಣಿಸ್ಕೊಂತ ಬರಬೇಕು. ಅವಾಗ ದಶಾಂಶ ಶತಾಂಶ ಕೂಡ ಯಾವ ಅಂಕಿಗೆ ಬರ್ತದೆ ಅದ್ರ ಮುಂದೆ ಏನಪ್ಪ ಅಂದರೆ ನಾವು ಈ ಬಿಂದು ಇಟ್ಕೊಂಡ್ಬಿಡ್ಬೇಕು. ಅವಾಗ 20 ಮೀಟ್ರ್ ಮೇಲೆ 5 ಸೆಂಟಿಮೀಟ್ರ್ ಅಂತ ಅರ್ಥ ಬರ್ತದೆ. ಅದನ್ನು 20.05 ಮೀಟರ್ ಅಂತ ನಾವು ಓದ್ಬೋದು. ಇದು ಏನಪ್ಪ ಅಂತಂದರೆ ಅದರ ಆನ್ಸರ್ ಇದು 2 ಮೀಟ್ರ್ 5 ಸೆಂಟಿಮೀಟ್ರದ್ದು. ಇದರ ಆನ್ಸರ್ ಇಲ್ಲಿ ಬಂದಿದೆ. ಇನ್ನು ನೆಕ್ಸ್ಟು ಟೀನಾಳು ಕರ್ಟನ್ಗೆ ಕತ್ತರಿಸಿದ ಐತಲ್ಲ ಬಟ್ಟೆ ಉದ್ದ, ಅದು 4 ಮೀಟ್ರ್ 50 ಸೆಂಟಿಮೀಟ್ರ್. ಅದನ್ನೂ ಕನ್ವರ್ಟ್ ಮಾಡ್ಕೊಂಡು ಆಮೇಲೆ ಹೆಂಗೆ ಅನ್ನೋದು ಹೇಳ್ತಾನೆ, ಇಲ್ಲೇ ಇದೆ. ಓಕೆ,
4 ಮೀಟರ್ 50 ಸೆಂಟಿಮೀಟರ್ ಅಂತಿದೆ. ಇದನ್ನು ಸೆಂಟಿಮೀಟರ್ ಕನ್ವರ್ಟ್ ಮಾಡ್ಕೊಂಡು ದಶಮಾಂಶ ಭಿನ್ನ ರಾಶಿಗಳು ಬರ್ಕೊಂಡು ಆಮೇಲೆ ಮೀಟರ್ ಕನ್ವರ್ಟ್ ಮಾಡಿ ಆಮೇಲೆ ಏನಪ್ಪ ಅಂತಂದರೆ ಟೀನಾಳ ಬಟ್ಟೆ ಉದ್ದ ಅದ್ರೊಳಗೆ ಕತ್ತರಿಸಿದ ಬಟ್ಟೆ ಉದ್ದ ಮೈನಸ್ ಮಾಡಬೇಕು. ಅದು ಹೆಂಗೆ ಅನ್ನೋದು ತೋರಿಸ್ತಾನೆ ನಾನು. 4 ಮೀಟರ್ 50 ಸೆಂಟಿಮೀಟರ್, 4 ಮೀಟರ್ = 4 × 100. ಯಾಕಂದರೆ 1 ಮೀಟರ್ = 100 ಅಂತ ಬರ್ದನ್ನ ಇಲ್ಲಿ ಎಲ್ಲಿ ಬರ್ದಾನೆ ಇಲ್ಲಿ ಮ್ಯಾಲೆ ಬರ್ದನ್ನು ನೋಡ್ಕೋಬೋದು ನೀವು. ಅರ್ಥಾತಾ? ಅದನ್ನು ಹೊಳೆ ಬರ್ಕೋದಿಲ್ಲ. ಹಾಗಾದರೆ 4 ಮೀಟರ್ = 4 × 100 ಪ್ಲಸ್ ಈ 50 ಸೆಂಟಿಮೀಟರ್ ಇಲ್ಲಿ ಬರ್ಕೊಂಡೆ. 4 × 100 ಎಷ್ಟಾತಿ? 400 ಸೆಂಟಿಮೀಟರ್ ಅಂತ ಪ್ಲಸ್ 50 ಸೆಂಟಿಮೀಟರ್ 450 ಸೆಂಟಿಮೀಟರ್. ಅಂಶದಲ್ಲಿ 450 ಸೆಂಟಿಮೀಟರ್ ಬರ್ಕೊಂಡೆ. ಛೇದದಲ್ಲಿ ಎಷ್ಟು ಬರ್ಕೋಬೇಕು? 1 ಮೀಟರ್ = 100 ಇದೆ, 100 ಅಂತ ಬರ್ಕೊಂಡು ಇದು ದಶಮಾಂಶ ಒಳಗೆ ಏನಪ್ಪ ಅಂತಂದರೆ ದಶಮಾಂಶ ಸಂಖ್ಯೆ ಒಳಗೆ ಇದನ್ನು ಪರಿವರ್ತನೆ ಮಾಡ್ಕೋಬೇಕು. 450/100 ಇಲ್ಲೇ ನೋಡ್ಕೊರಿ, ಹಂಗೆ ಹೇಳ್ತಾರೆ. 450/100 ಅಂತಿದೆ. ಇದನ್ನು 450 ಹಾಗೆ ಇಡ್ರಿ. ಇಲ್ಲಿ ಶತಾಂಶ ಐತಿ ಅಥವಾ 2 ಪೂಜೆ ಇದಾವೆ. 2 ಪೂಜೆ ಅಂತಂದರೆ 2 ಸ್ಥಾನ ಬಿಟ್ಟು ಏನಪ್ಪ ಬಲಗಡೆಯಿಂದ 1 2 ಸ್ಥಾನ ಆದಮೇಲೆ 1 ಬಿಂದು ಅರ ಇಡ್ರಿ. ಅಥವಾ 3 ಪೂಜೆ ಇದ್ರೆ 3 ಸ್ಥಾನ ಬಿಟ್ಟು ಇಡಬೇಕು. ಅಲ್ಲಿ 4 ಅಂಕೆ ಇದ್ದಾಗ ಹೆಂಗೆ ಬರೋದು ಅಂತ ಹೇಳ್ತಾನೆ. ಇಲ್ಲಿ 2 ಪೂಜೆ ಇದಾವಲ್ಲ, 2 ಸ್ಥಾನ ಆದಮೇಲೆ 1 ಬಿಂದು ಇಡ್ರಿ. 3 ಪೂಜೆ ಇದ್ರೆ 3 ಸ್ಥಾನ ಆದಮೇಲೆ ಒಂದು ಬಿಂದು ಇಡಬೇಕು. ಇಲ್ಲಪ್ಪ ಅಂದರೆ ಇಲ್ಲಿ 100 ಐತಲ್ಲೋ, ಬಲಗಡೆಯಿಂದ ಎಣಿಸ್ಕೊಂತ ಬರೋಕೆ ದಶಾಂಶ ಶತಾಂಶ ಎಲ್ಲಿ ಶತಾಂಶ ಬರ್ತದಲ್ಲ ಆ ಅಂಕಿ ಮುಂದೆ 1 ಬಿಂದು ಇಟ್ಕೋಬೇಕು. ಮುಗೀತು, ಕ್ಲೋಸ್ ಇಷ್ಟೇ, ಮತ್ತೇನಿಲ್ಲ. ಅರ್ಥ ಆಯ್ತಾ? ಹಾಗಾದರೆ ಹಾಗೆ ಇದನ್ನು 4.50 ಇಟ್ಟೇನು. 4 ಮೀಟರ್ 50 ಸೆಂಟಿಮೀಟರ್ ಅಥವಾ 4.50 ಮೀಟರ್ ಅಂತ ಇದನ್ನು ಓದ್ಬೋದು. ಹಾಗಾದರೆ ಇಲ್ಲಿ ನೋಡ್ಕೋಬೋದು ನೀವು ಯಾವ ರೀತಿ ಇದೆ ಅಂತ. ಟೀನಾಳ ಬಳಿ ಇರುವ ಒಟ್ಟು ಬಟ್ಟೆ ಉದ್ದ ಇದನ್ನು ಬಿಡ್ರಿ, ಇಲ್ಲಿ ಬಂದಿದೆ ನೋಡ್ರಿ 20.05 ಮೀಟರ್. ಇದ್ರ ಒಳಗೆ ಅವಳು ಟೀನಾಳು ಕರ್ಟನ್ಗೆ ಬಟ್ಟೆಗೆ ಕತ್ತರಿಸಿದ ಉದ್ದ ಇಲ್ಲಿದೆ ನೋಡು. ಇದರ ಆನ್ಸರ್ ಇಲ್ಲಿದೆ. 4.50 ಮೀಟರ್ ಮೈನಸ್ ಮಾಡಬೇಕು. ಹೌದಾ? ಇಲ್ಲಿ ಬರ್ಕೊಂಡನ್ನ ಇಲ್ಲಿದೆ ಅಲ್ಲ ಮೇಲೆ, ಇದನ್ನು ಇಲ್ಲಿ ಮೇಲೆ ಹಚ್ಕೊಂಡನಿ, ಇದನ್ನು ಕೆಳಗೆ ಹಚ್ಕೊಂಡನಿ. ಇದು ಒಟ್ಟು ಬಟ್ಟೆಯ ಉದ್ದ, ಇದು ಕರ್ಟನ್ಗೆ ಕತ್ತರಿಸಿದ ಬಟ್ಟೆಯ ಉದ್ದ. ಅದನ್ನು ಮೈನಸ್ ಮಾಡಿದರೆ ಎಷ್ಟು ಬಟ್ಟೆ ಉಳಿತು ಅನ್ನೋದು ಬರ್ತೈತಿ. 5ರಾಗ 0 ಕಳೆದ್ರೆ 5, 0 ಒಳಗೆ 5 ಕಳೆಯಕ್ಕೆ ಬರೋಂಗಿಲ್ಲ. 1 ದಶಕ ತೊಗೊಂಡೆ 10 ಆತಿ. 10ರಾಗ 5 ಕಳೆದ್ರೆ 5, 2 ಸ್ಥಾನ ಆದಮೇಲೆ 1 ಬಿಂದು ಇದೆ, ಬಿಂದು ಇಟ್ಟೆ. 4 1 ಕೂಡಿಸಿದ್ರೆ 5, 0 ಒಳಗೆ 5 ಕಳೆಯಕ್ಕೆ ಬರೋಂಗಿಲ್ಲ. ಅದಕ್ಕೆ 1 ದಶಕ ತೊಗೊಂಡೆ 10 ಆತಿ. 10ರಾಗ 5 ಕಳೆದ್ರೆ 5, 1 ಉಳಿತಿಲಿ. 2ರ 1 ಕಳೆದ್ರೆ 1. ಹಾಗಾದರೆ 15.55 ಮೀಟರ್ ಅಂದರೆ 15 ಮೀಟರ್ ಮೇಲೆ 55 ಸೆಂಟಿಮೀಟರ್. ಏನಿದು? ಟೀನಾಳ ಬಳಿ ಉಳಿದಿರುವ ಬಟ್ಟೆಯ ಉದ್ದ 15 ಮೀಟರ್ 55 ಸೆಂಟಿಮೀಟರ್ ಅಂತಲೂ ಓದ್ಬೋದು, 15.55 ಮೀಟರ್ ಅಂತಲೂ ಓದ್ಬೋದು. ಅರ್ಥ ಆಯ್ತಾ? ಹಾಗಾದರೆ ನೋಡ್ರಿ, ಒಬ್ಬೊಬ್ಬರು ಆನ್ಸರ್ ಹೆಂಗೆ ಕೊಟ್ಟಿರ್ತಾರೆ ಅಂತಂದರೆ ಕೇವಲ ಡೈರೆಕ್ಟ್ 1 2 3 ಲೈನ್ದಾಗ ಮುಗಿಸಿಬಿಟ್ಟಿರ್ತಾರೆ. ಇದು ಹೆಂಗಪ್ಪ ಅಂತಂದರೆ ನಿಮಗೆ ಪ್ರತಿಯೊಂದು ಕನ್ವರ್ಟ್ ಮಾಡಿ ಇದನ್ನು ಹೆಂಗೆ ಬರ್ತೈತಿ, ಅರ್ಧ ಪೇಜ್ ಲೆಕ್ಕ ಆಗ್ತದೆ. ಈ ರೀತಿ ಮಾಡಿದರೆ ಶಾರ್ಟ್ಕಟ್ ಮಾಡಿದ್ರು ಬರ್ತೈತಿ, ಇಲ್ಲ ಅನ್ನಂಗಿಲ್ಲ. ಆದರೆ ಪ್ರತಿಯೊಂದು ಹಂತವಾಗಿ ತಿಳಿಬೇಕು ಅನ್ನೋ ಸಲುವಾಗಿ ಏನಪ್ಪ ಅಂತಂದರೆ ಈ ರೀತಿ ಲೆಕ್ಕ ಮಾಡ್ಕೊಂಡು ಹೋಗಿದ್ದೇನೆ ನಾನು. ಅರ್ಥ ಆಯ್ತಾ? ಪ್ರತಿಯೊಂದು ಈ ರೀತಿನ ಮಾಡಬೇಕು. ನೆಕ್ಸ್ಟ್ ಇನ್ನೇನಪ್ಪ ಅಂತಂದರೆ 6ನೇ ಪ್ರಶ್ನೆಯನ್ನು ನೋಡ್ಕೋಣ. ಯಾವ ರೀತಿ ಅಂದರೆ ಇದನ್ನೂ ಅದೇ ರೀತಿ ಲೆಕ್ಕವನ್ನು ಮಾಡಿದ್ದೇನೆ. ಏನೈತಂತ ನೋಡ್ಕೋಣ 6ನೇ ಪ್ರಶ್ನೆ. ಓಕೆ ನೋಡ್ರಿ, ನಮಿತಾ ಪ್ರತಿದಿನ 20 ಕಿಲೋಮೀಟರ್ 50 ಮೀಟರ್ ಪ್ರಯಾಣಿಸುತ್ತಾಳೆ. ಅಂದರೆ ಇಲ್ಲಿ ಕಿಲೋಮೀಟರ್ ಅನ್ನೋದು ನಾವು ಮೀಟರ್ ಕನ್ವರ್ಟ್ ಮಾಡ್ಕೊಂಡು ದಶಮಾಂಶ ಭಿನ್ನರಾಶಿ ಒಳಗೆ ಇಟ್ಟು ಆಮೇಲೆ ಏನಪ್ಪ ಅಂತಂದರೆ ನಾವು ಇದನ್ನು ಕಿಲೋಮೀಟರ್ದೊಳಗೆ ಹೇಳ್ಬೋದು. ಅರ್ಥಾತಾ? ಹಾಗಾದರೆ ನಮಿತಾ ಪ್ರತಿದಿನ 20 ಕಿಲೋಮೀಟರ್ 50 ಮೀಟರ್ ಪ್ರಯಾಣಿಸಿದಳು. ಅದರಲ್ಲಿ 10 ಕಿಲೋಮೀಟರ್ 200 ಮೀಟರನ್ನು ಬಸ್ನಲ್ಲಿ ಪ್ರಯಾಣಿಸಿದಳು. ಉಳಿದ ದೂರವನ್ನು ಆಟೋ ಮೂಲಕ ಪ್ರಯಾಣಿಸುತ್ತಾಳೆ. ಅವಳು ಆಟೋ ಮೂಲಕ ಪ್ರಯಾಣಿಸುವ ದೂರ ಎಷ್ಟು ಅಂತ ಕೇಳಿದಾರೆ. ಹೌದಾ? ಅದನ್ನು ಹಚ್ಕೊಂಡು ಮಾಡಿದ್ದೇನೆ. ಯಾವ ರೀತಿ ಮಾಡಬೇಕು ಅನ್ನೋದು ತೋರಿಸ್ತಾರೆ ನೋಡಿರಿ. ನಮಿತಾ ಪ್ರತಿದಿನ ಪ್ರಯಾಣಿಸಿದ ದೂರ 20 ಕಿಲೋಮೀಟರ್ 50 ಮೀಟರ್. ನೋಡಿರಿ ಇಲ್ಲೇ ಐತಿ. ನಮಿತಾ ಬಸ್ನಲ್ಲಿ ಪ್ರಯಾಣಿಸಿದ ದೂರ 10 ಕಿಲೋಮೀಟರ್ 200 ಮೀಟರ್. ಇದ್ರ ಒಳಗೆ ಇದನ್ನು ಕಳಿಬೇಕು. 20 ಕಿಲೋಮೀಟರ್ ಒಳಗೆ 20 ಕಿಲೋಮೀಟರ್ 50 ಮೀಟರ್ ಒಳಗೆ 10 ಕಿಲೋಮೀಟರ್ 200 ಮೀಟರನ್ನು ಮೈನಸ್ ಮಾಡಬೇಕು. ಇಲ್ಲಿ ಏನು ಮಾಡ್ತಾರೆ ಅವ್ರು ಮೈನಸ್ ಮಾಡುವಾಗ 050 ಅಂತ ಇಟ್ಕೋತಾರೆ. ಇಲ್ಲಿ 0 ಇಟ್ಕೋತಾರೆ, 50 ಇಟ್ಕೊಂಡು ಇದನ್ನು ಕಳೀತಾರೆ. ಆದರೆ ಇದು 050 20 ಕಿಲೋಮೀಟರ್ ಮೇಲೆ 050 ಮೀಟರ್ ಹೆಂಗೆ ಬಂತು ಅನ್ನೋದನ್ನು ನಾನು ಇಲ್ಲಿ ತೋರಿಸಿದ್ದೇನೆ. ಅರ್ಥ ಆಯ್ತಾ? ಇಲ್ಲಿ ಏನಪ್ಪ ಅಂದರೆ 20 ಕಿಲೋಮೀಟರ್ ಮೇಲೆ 50 ಮೀಟರ್ ಅಂತಿದೆ. ಇಲ್ಲಿ 050 ಹಚ್ಕೊಂಡು ಆಮೇಲೆ ಇದು 10 ಕಿಲೋಮೀಟರ್ ಒಳಗೆ ಕಳೆದ 200 ಮೀಟರ್ ಒಳಗೆ ಇದ್ರೊಳಗೆ ಕಳೀತಾರೆ. ಆದರೆ ಹೆಂಗೆ ಬೇಡ, ಹಂಗೆ ಕಳೆದ್ರೆ ಗೊತ್ತಾಗೋಲ್ಲ. ಇಲ್ಲಿ 50 ಇದೆ, ಇಲ್ಲಿ 0 ಹೆಂಗೆ ಬಂತು ಅನ್ನೋದು ಗೊತ್ತಾಗಬೇಕಲ್ಲ ನಿಮಗೆ. ಹೌದಾ? 0 ಹೆಂಗೆ ಬಂತು ಅನ್ನೋದು ಗೊತ್ತಾದರೆ ಮಾಹಿತಿ ಸಿಗ್ತೈತಿ. ಅದೇ ರೀತಿ ನೋಡೋಣ ಯಾವ ರೀತಿ ಇದನ್ನು ಕಿಲೋಮೀಟರ್ ಏನಪ್ಪ ಅಂದ್ರೆ ಮೀಟರ್ ಕನ್ವರ್ಟ್ ಮಾಡ್ಕೊಂಡು ಆಮೇಲೆ ಏನಪ್ಪ ಅಂತಂದರೆ ಅದನ್ನು ದಶಮಾಂಶ ಭಿನ್ನರಾಶಿ ಒಳಗೆ ಬರ್ಕೊಂಡು ದಶಮಾಂಶ ಸಂಖ್ಯೆಯಲ್ಲಿ ಪರಿವರ್ತನೆ ಮಾಡ್ಕೊಂಡು ಕಿಲೋಮೀಟರ್ಗೆ ಪರಿವರ್ತನೆ ಮಾಡ್ಕೊಂಡು ಈಗ 20 ಕಿಲೋಮೀಟರ್ 50 ಮೀಟರ್ ಇದೆ. 1 ಕಿಲೋಮೀಟರ್ ಅಂದರೆ 1000 ಮೀಟರ್. ಇದಂತೆ ಗೊತ್ತೈತಿ. 1 ಕಿಲೋಮೀಟರ್ 1000. ಹಾಗಾದ್ರೆ 20 ಕಿಲೋಮೀಟರ್ಗೆ
ಎಷ್ಟು ಸಾವಿರ ಮೀಟ್ರ್ ಆಕತಿ ಅಂತ ಕೇಳಿದಾರೆ. 20 ಇಂಟು 1000 ಗುಣಾಕಾರ ಮಾಡೋದು 20,000 ಪ್ಲಸ್ 50 ಮೀಟ್ರ್. ಹೌದಾ? ಹಾಗಾದರೆ 20,000 ಮೀಟ್ರು ಪ್ಲಸ್ 50 ಮೀಟ್ರು 20,050 ಮೀಟ್ರ್ ಆಯ್ತು. ಈ 20,050 ಮೀಟ್ರನ್ನ ಅಂಶದಲ್ಲಿ ಹಚ್ಕೋಬೇಕು. ಓಕೆ, ಛೇದದಲ್ಲಿ ಎಷ್ಟು ಬರಬೇಕು? 1000. ಇಲ್ಲಿ ಹೇಳಿದೆ 1 ಕಿಲೋಮೀಟರ್ ಇಸ್ಕೊಂಡು 1000 ಇದ್ರೆ 1000 ಹಚ್ಕೋಬೇಕು, 100 ಇದ್ರೆ 100 ಹಚ್ಕೋಬೇಕು, 10,000 ಇದ್ರೆ 10,000 ಹಚ್ಕೋಬೇಕು, 500 ಇದ್ರೆ 500 ಹಚ್ಕೋಬೇಕು. ಆದ್ರೆ 1 ಕಿಲೋಮೀಟರ್ ಇಸ್ಕೊಂಡು ನಿಯಮದ ಪ್ರಕಾರ ಏನಿದೆ 1000 ಮೀಟರ್ ಅಂತಿದೆ. ಅದಕ್ಕೆ ಛೇದದಲ್ಲಿ 1000 ಹಚ್ಕೋಬೇಕು. ಇದು ದಶಮಾಂಶ ಭಿನ್ನರಾಶಿ. ಇದನ್ನು ದಶಮಾಂಶ ಸಂಖ್ಯೆಗೆ ಪರಿವರ್ತನೆ ಮಾಡ್ಕೋದು. ಹೇಗೆ ನಿಮಗೆ ಹೇಳಿದೆ ನಾನು. ಯಾವ ರೀತಿ ಹೇಳಿದೆನಪ್ಪ ಅಂತಂದರೆ, ನಿಮಗೆ ಉದಾಹರಣೆ ಹೇಳ್ಬೇಕಂತಂದರೆ ನೋಡ್ರಿ, ಇಲ್ಲಿ ದಶಮಾಂಶ ಭಿನ್ನರಾಶಿ 20,050 ಅಂತಿದೆ. ಅರ್ಥ ಆಯ್ತಾ? ಕೆಳಗೆ 1000 ಅಂತಿದೆ. ಹೌದಾ? ಈಸ್ಕೊಲ್ಟು ಇಲ್ಲೂ ಏನಪ್ಪ ಅಂದರೆ 20,050 ಅಂತ ಆನ್ಸರ್ ಬರ್ಕೋತಾನೆ. ದಶಮಾಂಶ ಸಂಖ್ಯೆ ಪರಿವರ್ತನೆ ಮಾಡ್ಬೇಕು. ಹೆಂಗೆ ಪರಿವರ್ತನೆ ಮಾಡ್ಕೋಬೇಕು ಇದನ್ನು? ಇಷ್ಟೇ. ಇಲ್ಲಿ 3 ಸೊನ್ನೆ ಅದಾವಲ್ಲ, 3 ಸೊನ್ನೆ ಅಂತಂದರೆ 3 ಅಂಕಿ ಆದಮೇಲೆ ಒಂದು ಬಿಂದು ಕೊಟ್ಬಿಡ್ರಿ. 1 2 3 ಹಿಂಗಾರ ಕೊಡ್ರಿ. ಇಲ್ಲಪ್ಪ ಅಂತಂದರೆ ಇಲ್ಲಿ ಏನಪ್ಪ ಅಂದರೆ ದಶಾಂಶ ಅಂದರೆ 10, ಆಮೇಲೆ ಶತಾಂಶ ಅಂದರೆ 100, ಸಹಸ್ರಾಂಶ ಅಂದರೆ 1000. ಹೌದಾ? ಇಲ್ಲಿ 1000 ಇದೆ. ಸಹಸ್ರಾಂಶ ಇಲ್ಲಿಂದ ಎನಿಸ್ಕೊಂತ ಬರ್ರಿ ಬಲಗಡೆಯಿಂದ. ಹೌದಾ? ಏನಂತ? ದಶಾಂಶ, ಶತಾಂಶ, ಸಹಸ್ರಾಂಶ 3 ಅಂಕಿ ಆದಮೇಲೆ ಒಂದು ಬಿಂದು ಕೊಟ್ಬಿಡ್ರಿ. ಈ ರೀತಿಯೂ ಬರುತ್ತೆ. ಅರ್ಥ ಆಯ್ತಾ? ಇನ್ನು ಇದಕ್ಕಿಂತ ಹೆಚ್ಚಿಂದ ಹೇಳೋಕ್ಕಾಗೋಂಗಿಲ್ಲ. ಅರ್ಥ ಆಯ್ತಾ? ಎಸ್. ಅದೇ ರೀತಿ ಏನಪ್ಪ ಅಂದರೆ 20 ಬಿಂದು ಎಷ್ಟು ಬಂತಂಗಂದ್ರೆ 3 ಅಂಕಿ ಆದಮೇಲೆ 20.050 ಕಿಲೋಮೀಟ್ರ್ ಅಂತ ಬಂತು. 20 ಕಿಲೋಮೀಟ್ರ್ ಮೇಲೆ 50 ಮೀಟ್ರ್ ಅಂತ ಬಂತು. ಇನ್ನು ನೆಕ್ಸ್ಟು ನಮಿತಾ ಬಸ್ಸಿನಲ್ಲಿ ಪ್ರಯಾಣಿಸಿದ ದೂರ 10 ಕಿಲೋಮೀಟರ್ 200 ಮೀಟರ್ ಇದೆ. 10 ಕಿಲೋಮೀಟರ್ 200 ಮೀಟರ್ 1 ಕಿಲೋಮೀಟರ್ ಇಸ್ಕೊಲ್ಟು 1000 ಮೀಟರ್. 10 ಕಿಲೋಮೀಟ್ರಿಗೆ ಎಷ್ಟು 1000 ಮೀಟರ್ ಆಕತ್ತೆ ಅಂತ ಕೇಳಿದಾರೋ 10 ಇಂಟು 1000 10,000 ಮೀಟರ್ ಪ್ಲಸ್ ಈ ಮೇಲಿಂದ 200 ಮೀಟರ್ ಪ್ಲಸ್ ಮಾಡ್ಕೋಬೇಕು. ಯಾಕಂದರೆ ಮೀಟರ್ ಒಂದೇ ಅಲ್ಲ, ಅವಳಿ ಜವಳಿದೆ ಅಂದರೆ ಒಂದೇ ಹೆಣ್ಣ ಅಥವಾ ಗಂಡ ಎಂದಂಗೆ. ಅರ್ಥದ? ಅಂದರೆ ಒಂದೇ ಪರಿಮಾಣ. ಹೌದಾ? ಒಂದೇ ಜಾತಿ ಅಂತಂದಂಗೆ. ಇಲ್ಲಿ 10,000 ಮೀಟರ್ ಪ್ಲಸ್ 200 ಮೀಟರ್ ಅನ್ನು ಕುಡಿಸಿದಾಗ 10,200 ಮೀಟರ್ ಬಂತು. ಅದನ್ನು ಅಂಶದಲ್ಲಿ ಬರ್ಕೊಂಡಾನೆ, ಛೇದದಲ್ಲಿ 1000 ಯಾಕೆ ಬರ್ಕೊಂಡಾನೆ ಅಂತ ಹೇಳಿದ್ದಾನೆ. ಹಾಗಾದರೆ ಇದು ಹೆಂಗೆ ಬಂತಂದರೆ ಸಹಸ್ರಾಂಶ ಅಥವಾ ಏನಪ್ಪ ಅಂದರೆ ದಶಾಂಶ, ಶತಾಂಶ, ಸಹಸ್ರಾಂಶ ಆದಮೇಲೆ ಒಂದು ಬಿಂದು ಕೊಟ್ಬಿಡು. ಇಲ್ಲ ಅಂದರೆ 3 ಸೊನ್ನೆ ಐತಿ, 3 ಅಂಕಿ ಆದಮೇಲೆ 1 ಅಂಕಿ 2 ಅಂಕಿ 3 ಅಂಕಿ ಆದಮೇಲೆ ಒಂದು ಬಿಂದು ಕೊಡಬೇಕು. 10.200 ಮೀಟರ್ ಅಥವಾ 10 ಕಿಲೋಮೀಟರ್ ಮೇಲೆ 200 ಮೀಟರ್ ಅಥವಾ 10.200 ಕಿಲೋಮೀಟರ್ ಅಂತ ಓದಬೇಕು. ಅರ್ಥ ಆಯ್ತಾ? ಈಗ ಏನು ಮಾಡ್ಬೇಕಪ್ಪ ಅಂದ್ರೆ ಇವ್ನು ಏನು ಕನ್ವರ್ಟ್ ಮಾಡಿದನಲ್ಲ ಅವ್ನ ಮೇಲೆ ಇಲ್ಲಿ ಬರ್ಕೋಬೇಕು, ಮೈನಸ್ ಮಾಡಬೇಕು. ಇದ್ರ ಒಳಗೆ ಏನು ಬಂದಿತ್ತಲ್ಲ ಒಂದೇದು ಯಾವುದು? ನಮಿತಾ ಪ್ರತಿದಿನ ಪ್ರಯಾಣಿಸಿದ ದೂರ. ಇದ್ರೊಳಗೆ ಬರ್ಕೊಂಡು ದಶಮಾಂಶ ಸಂಖ್ಯೆ ಒಳಗೆ ಒಂದೇ ಮಾನೊಳಗೆ ತಂದಾನೆ 20.050 ಕಿಲೋಮೀಟರ್ ಅಂತೇಳಿ. ಅದ್ರ ಒಳಗೆ ಸಮತಾ ಬಸ್ಸಿನಲ್ಲಿ ಪ್ರಯಾಣಿಸಿದ ದೂರ 10 ಕಿಲೋಮೀಟರ್ 200 ಮೀಟರ್ ಐತಲ್ಲ, ಅದನ್ನು 10.200 ಕಿಲೋಮೀಟರ್ ಅಥವಾ 10.200 ಕಿಲೋಮೀಟರ್ನ ಬರ್ಕೊಂಡಾನೆ ದಶಮಾಂಶ ಸಂಖ್ಯೆ ಒಳಗೆ. ಈ ಮೇಲಿಂದ್ರ ಒಳಗೆ ಇದನ್ನು ಮೈನಸ್ ಮಾಡ್ಬೇಕು. ಇಲ್ಲಿ ಬರ್ಕೊಂಡ ನೋಡ್ರಿ, ಮೇಲಿಂದ ಏನಿದೆ 20.050 ಕಿಲೋಮೀಟರ್. ಹೌದಾ? ನೆಕ್ಸ್ಟ್ ಏನಪ್ಪ ಅಂದರೆ 10.200 ಕಿಲೋಮೀಟರ್ ಅಂತ ಐತಿ. ಇದ್ರೊಳಗೆ ಮೈನಸ್ ಮಾಡ್ಕೋಬೇಕು. 0 ಒಳಗೆ 0 ಕಲರ್ 0, 5ರಾಗ 0 ಕಲರ್ 5, ಆಮೇಲೆ 0 ಒಳಗೆ 2 ಕಳೆಯಕ್ಕೆ ಬರಲ್ಲ, ಒಂದು ದಶಕ ಬಂತು. 10ರಾಗ 2 ಕಲರ್ 8, 3 ಅಂಕಿ ಆದಮೇಲೆ ಒಂದು ಬಿಂದು ಇದೆ, ಬಿಂದು ಕೊಟ್ಟೆ. ಇಲ್ಲಿ 0 ಒಳಗೆ 1 ಕಲರ್ ಏನಪ್ಪ ಅಂತಾರೆ, 1 ಕಳೆಯಕ್ಕೆ ಬರೋಂಗಿಲ್ಲ, ಒಂದು ದಶಕ ತೊಗೊಂಡು 10 ಆತಿ. 10ರಾಗ 1 ಕಲರ್ 9 ಬಂತು. 1 ಮತ್ತು ಈ ದಶಕ 1 ಕೂಡಿಸಿರಿ 2 ಆತಿ. 2ರ 2 ಕಲರ್ 0 ಬಂತು. ಇಲ್ಲಿ 9.85 ಕಿಲೋಮೀಟರ್ 85 ಅಥವಾ 9.850 ಕಿಲೋಮೀಟರ್ ಅಂತ ಆನ್ಸರ್ ಬಂತು. ಹಾಗಾದರೆ ನಮಿತಾ ಪ್ರತಿದಿನ ಪ್ರಯಾಣಿಸಿದ ದೂರ ಬಸ್ನಾಗ ಎಷ್ಟಪ್ಪ ಅಂದರೆ 20 ಕಿಲೋಮೀಟರ್ 50 ಮೀಟರ್. ಆಮೇಲೆ ನಮಿತಾ ಪ್ರತಿದಿನ ಪ್ರಯಾಣಿಸಿದ ಒಟ್ಟು ದೂರ 20 ಕಿಲೋಮೀಟರ್ 50 ಮೀಟರ್. ಆಮೇಲೆ ಬಸ್ನಲ್ಲಿ ಪ್ರಯಾಣಿಸಿದ ದೂರ 10 ಕಿಲೋಮೀಟರ್ 200 ಮೀಟರ್. ಹೌದಾ? ಹಾಗಾದರೆ ಇನ್ನು ಉಳಿದಿದ್ದ ಆಟೋದಾಗ ಚಲಿಸ್ತಾಳಕ್ಕೆ ಆಟೋದಲ್ಲಿ ಏನಪ್ಪ ಅಂದರೆ ಪ್ರಯಾಣಿಸಿದ ದೂರ ಕಂಡುಹಿಡಿ ಅಂತಂದಿರೋದು. ಅದೇ ನಮಿತಾ ಆಟೋ ಮೂಲಕ ಪ್ರಯಾಣಿಸಿದ ದೂರ ಎಷ್ಟಪ್ಪ ಅಂದರೆ 9.850 ಕಿಲೋಮೀಟರ್. ಬಸ್ನಾಗ ಒಟ್ಟು ಪ್ರಯಾಣಿಸಿದ ದೂರ 20.50 ಮೀಟರ್, ಅದು 20 ಕಿಲೋಮೀಟರ್ ಮೇಲೆ 50 ಮೀಟ್ರ್. ಅಲ್ಲಿ ಬಸ್ನಾಗ ಪ್ರಯಾಣಿಸಿದ್ದ ಮೈನಸ್ ಮಾಡ್ಬೇಕು. ಆಮೇಲೆ ಏನಪ್ಪ ಅಂದರೆ ಆಟೋದಾಗ ಪ್ರಯಾಣಿಸಿದ್ದು ನಮ್ಗೆ ಸಿಕ್ಬಿಡ್ತದೆ. ಅದು 9.85 ಏನಪ್ಪ ಅಂದರೆ 0 ಕಿಲೋಮೀಟ್ರ್ ಅಂತ ಬರುತ್ತೆ. ನೆಕ್ಸ್ಟ್ ಇನ್ನು 7ನೇ ಕ್ವಶನ್ ಕೊನೆಯದಾಗಿ ನೋಡ್ಕೊಂಡ್ಬಿಡೋಣ. ನೋಡ್ರಿ, ಆಕಾಶ್ 10 kg ತರಕಾರಿ ಕೊಂಡುಕೊಂಡನು. ಅದರಲ್ಲಿ 3 kg 500 ಗ್ರಾಮ್ ಈರುಳ್ಳಿ, 2 kg 75 ಗ್ರಾಮ್ ಟೊಮೆಟೊ ಹಾಗೂ ಉಳಿದದ್ದು ಆಲೂಗಡ್ಡೆ. ಆದರೆ ಆಲೂಗಡ್ಡೆಯ ತೂಕ ಎಷ್ಟು ಅಂತ ಕೇಳಿದಾರೋ 10 kg ಒಳಗೆ ಈರುಳ್ಳಿದು ಕೊಟ್ಟಾರೋ, ಆಮೇಲೆ ಟೊಮೆಟೊದು ಕೊಟ್ಟಾರೋ. ಅದ್ರ ಒಳಗೆ ಏನಪ್ಪ 10 kg ಒಳಗೆ ಈರುಳ್ಳಿ ಮತ್ತು ಟೊಮೆಟೊ ಎರಡೂ ಮೈನಸ್ ಮಾಡಿದ್ರೆ ಏನು ಉಳಿದದ್ದು ಕೆಳಗೆ ಬರ್ತದಲ್ಲ ಅದೇ ಆಲೂಗಡ್ಡೆಯ ತೂಕ. ಓಕೆ, ಅದನ್ನು ಡೈರೆಕ್ಟಾಗಿ ಈ ರೀತಿ ಮಾಡ್ಕೊಂಡಲ್ಲ, ಇಲ್ಲಿ ಈ ರೀತಿನೇ ಶಾರ್ಟ್ಕಟ್ ಹಿಂಗೂ ಮಾಡಕ್ಕೆ ಬರ್ತದೆ ಅಂತ ತೋರ್ಸಾಕ ಈ ರೀತಿ ಬರ್ತದೆ. ಆಕಾಶ್ ಕೊಂಡ ಒಟ್ಟು ತರಕಾರಿಯ ತೂಕ 10 kg 000 ಗ್ರಾಮ್. ಹೌದಾ? ಗ್ರಾಮ್ ಕೊಟ್ಟಿಲ್ಲ, ಅದಕ್ಕೆ 000. ಈರುಳ್ಳಿ ತೂಕ 3 kg 500 ಗ್ರಾಮ್.
ಟೊಮೆಟೊ ತೂಕ 2 kg 0.75 ಗ್ರಾಮ್ 75 ಗ್ರಾಮ್ ಅಂದಾರಲ್ಲ, ಅಂದರೆ ಇದನ್ನು 75 ಇದ್ದದ್ದು ಇದು 0.75 ಗ್ರಾಮ್ ಹೆಂಗೆ ಬಂತಂದರೆ ನಿಮಗೆ ಹೇಳಿದನ್ನ 1000ಕ್ಕೆ ಏನಪ್ಪ ಅಂದರೆ 1 kg ಅಂದರೆ 1000 ಗ್ರಾಮ್, ಅದರೊಳಗೆ 75 ಗ್ರಾಮ್ ಅಂದರೆ ಎಷ್ಟು ಬರುತ್ತೆ ನೋಡಿ, 0.075 ಅಂತ ಬಂತು. ದಶಾಂಶ ಶತಾಂಶ ಸಹಸ್ರಾಂಶ, ಇಲ್ಲಿಯೂ ಸಹಸ್ರಾಂಶ ಇದೆ, ಇಲ್ಲಿಯೂ 3 ಅಂಕಿ ಸಹಸ್ರಾಂಶ ಇದೆ. ಇದು ಏನಪ್ಪ ಅಂದರೆ ಬಿಡಿ ಸ್ಥಾನದಲ್ಲಿ ಇದನ್ನು ಬಿಟ್ಬಿಡಬೇಕು. 0.75 ಇದನ್ನು ಏನಪ್ಪ ಅಂದರೆ ಇಲ್ಲಿ ಬರ್ಕೋಬೇಕು. ಅರ್ಥ ಆಯ್ತು ಮಕ್ಕಳೇ? ಹಾಗಾದರೆ ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲಿ ನೋಡ್ಕೋಬೋದು ನೀವು 0.000 ಕಳೆರ 5 ಬಂತು. ಆಮೇಲೆ ಏನಪ್ಪ ಅಂದರೆ ಇಲ್ಲಿ ಏನಪ್ಪ ಅಂತಂದರೆ ಸಾರಿ 5 ಅಲ್ಲ, ಈ 0 ಒಳಗೆ 5 ಕಳೆರ 0 ಒಳಗೆ 5 ಕಳೆಯಕ್ಕೆ ಬರೋಂಗಿಲ್ಲ. ಇಲ್ಲಿ ಒಂದು ದಶಕ ತೊಗೊಂಡೆ 10 ಆತಿ, 10ರಾಗ 5 ಕಳೆರ 5 ಬಂತು. ಇನ್ನು 7 1 ಕೂಡಿಸಿರಿ 8 ಆತಿ. ಈ 0 ಒಳಗೆ 8 ಕಳೆಯಕ್ಕೆ ಬರೋಂಗಿಲ್ಲ, ಹಾಗಾದರೆ ಒಂದು ದಶಕ ತೊಗೊಂಡೆ 10 ಆತಿ, 10ರಾಗ 8 ಕಳೆರ ಏನಪ್ಪ ಅಂದರೆ 2 ಬಂತು. ಇನ್ನು 5 1 ಕೂಡಿಸಿರಿ 6 ಬಂತು. ಈ 6ಅನ್ನು ಈ 0 ಒಳಗೆ ಕಳೆಯಕ್ಕೆ ಬರೋಂಗಿಲ್ಲ, ಅದಕ್ಕೆ ಮತ್ತೊಂದು ದಶಕ ತೆಗೆದುಕೊಂಡೆ 10 ಆತಿ, 10ರಾಗ 6 ಕಳೆರ ಏನಪ್ಪ ಅಂದ್ರೆ 4 ಬಂತು. ಆಮೇಲೆ ಏನಪ್ಪ ಅಂತಂದರೆ ಇಲ್ಲಿ ನೋಡಿರಿ 3 2 ಕೂಡಿಸಿರಿ 5, 5ರಾಗ 1 ಕೂಡಿಸಿರಿ 6, ಈ 0 ಒಳಗೆ 6 ಕಳೆಯಕ್ಕೆ ಬರೋಂಗಿಲ್ಲ, ಒಂದು ದಶಕ ತೊಗೊಂಡೆ 10 ಆತಿ, 10ರಾಗ 6 ಕಲರ್ ಏನಪ್ಪ ಅಂತಂದರೆ 4 ಬಂತು. ಇನ್ನು 1ರಾಗ 1 ಕಲರೇ 0 ಬಂತು. ಹಾಗಾದರೆ ಇಲ್ಲಿ ಎಷ್ಟು ಬಂತು? 4 kg 425 ಗ್ರಾಮ್ ಬಂತು. ಇದನ್ನು ಏನಪ್ಪ ಅಂದರೆ ನಾನು ಇದಕ್ಕೆ ಗ್ರಾಮ್ಗೆ ಪರಿವರ್ತನೆ ಮಾಡ್ಕೊಂಡು ದಶಮಾಂಶ ಭಿನ್ನರಾಶಿ ಒಳಗೆ ಬರೋದು ದಶಮಾಂಶ ಸಂಖ್ಯೆ ಒಳಗೆ kgಯನ್ನು ವ್ಯಕ್ತಪಡಿಸ್ತೇನೆ. ಓಕೆ, ಮೇಲೆ ಮಾಡಿದಂಗೆ ಮಾಡಿದ್ದೇನೆ. ಇಲ್ಲಿ ನೋಡ್ಕೊರಿ 4 kg 425 ಗ್ರಾಮ್ ಅಂತಿದೆ. ಹೌದಾ? 1 kg = 1000 ಗ್ರಾಮ್. 4 kg ಅಂದ್ರೆ 4 × 1000 ಪ್ಲಸ್ ಈ 425 ಗ್ರಾಮ್ ಬರ್ಕೋಬೇಕು. ಅವಾಗ 4 × 1000 ಗ್ರಾಮನ್ನು ಗುಣಾಕಾರ ಮಾಡಿದ್ರೆ 4000 ಗ್ರಾಮ ಪ್ಲಸ್ ಏನಪ್ಪ ಅಂದರೆ 425 ಗ್ರಾಮ. ಇದನ್ನು ಎರಡು ಕೂಡಿಸಿದ್ರೆ 4425 ಗ್ರಾಮ್ ಬಂತು. ಇದು 1000ಕ್ಕೆ ಇಲ್ಲಿ ಏನಪ್ಪ ಅಂದರೆ ಛೇದದಲ್ಲಿ ಇಟ್ಕೋಬೇಕು 1000, ಈ ಅಂಶದಲ್ಲಿ 4425 ಹಾಗೆ ಇಟ್ಕೋಬೇಕು. ಹಾಗಾದರೆ ಇದನ್ನು ಯಾವ ರೀತಿ ಬರೀಬೇಕು ಅನ್ನೋದು ಹೇಳಿದೆ ನಾನು ನಿಮ್ಗೆ. 4425 ಅಂದರೆ ಇಲ್ಲಿ ಸಹಸ್ರಾಂಶ ಐತಿ, 3 ಅಂಕೆ ಆದಮೇಲೆ ಅಥವಾ 3 0 ಐತಿ, 3 ಅಂಕೆ ಆದಮೇಲೆ ಒಂದು ಬಿಂದು ಕೊಟ್ಟರೆ 4 kg 425 ಗ್ರಾಮ್ ಅಂತೂ ಓದ್ಬೋದು, ಅಥವಾ 4 ಕಿಲೋಗ್ರಾಮ್ 4 ಬಿಂದು ಏನಪ್ಪ ಅಂದರೆ 425 ಕಿಲೋಗ್ರಾಮ್ ಅಂತಲೂ ಓದ್ಬೋದು. ಹಾಗಾದರೆ ಆಲೂಗಡ್ಡೆಯ ತೂಕ ಎಷ್ಟಪ್ಪ ಅಂತಂದರೆ 4 kg 425 ಗ್ರಾಮ್ ಅಂತೂ ಹೇಳ್ಬೋದು, ಅಥವಾ 4.425 ಕಿಲೋಗ್ರಾಮ್ ಅಂತಲೂ ಹೇಳ್ಬೋದು. ಈ ರೀತಿ ಏನಪ್ಪ ಅಂತಂದರೆ ಈ ಎಲ್ಲ ಪ್ರಶ್ನೆಗೆ ಸವಿವರವಾಗಿ ನಾವು 7 ಪ್ರಶ್ನೆಗಳು 1ರಿಂದ 7 ಪ್ರಶ್ನೆಗೆ ಏನಪ್ಪ ಅಂದರೆ ಉತ್ತರವನ್ನು ಕಂಡುಕೊಂಡೆವು ಅಂತ ಹೇಳ್ಬೋದು. ಹಾಗಾದರೆ ನೆಕ್ಸ್ಟ್ ಏನಪ್ಪ ಅಂತಂದರೆ ನೆಕ್ಸ್ಟ್ ಅಭ್ಯಾಸ ಅಥವಾ ನೆಕ್ಸ್ಟ್ ಪಾಠಕ್ಕೆ ಹೋಗೋಣ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾರ ಸಮಸ್ಯೆ ಇದ್ದರೆ ತಿಳಿಸ್ಬೋದು. ಆಮೇಲೆ ಒಂದು ಲೈಕ್ ಕೊಡಿ. ಅದೇ ರೀತಿ ಹಾಗೆ ಯಾರು ದಯವಿಟ್ಟು ನೋಡಬೇಡಿ, ಯಾಕಂದರೆ ನೀವು ಏನಾರು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೊಂದು ಸ್ವಲ್ಪ ಮತ್ತು ಮಾಡೋಕ್ಕೆ ಒಂದು ಅವಕಾಶ ಸಿಗ್ತೈತಿ, ಮತ್ತು ಏನಪ್ಪ ಅಂದರೆ ಏನೋ ಒಂದು ಪ್ರೋತ್ಸಾಹ ಕೊಟ್ಟಂಗತಿ. ಯಾರು ಹಾಗೆ ಏನಪ್ಪ ಅಂದರೆ ನೋಡಬೇಡಿ, ಒಂದು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋ ನೋಡ್ರಿ ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ.